ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಆದಾಯ ತಂದುಕೊಡುವಂತ ಇಲಾಖೆಗಳ ಪೈಕಿ ಆದಾಯ ತೆರಿಗೆ ಇಲಾಖೆ, ಕಮರ್ಷಿಯಲ್ ಟ್ಯಾಕ್ಸ್ ಒಂದು ಕಡೆಯಾದರೆ ಎರಡನೇದು ಅಬಕಾರಿ ಇಲಾಖೆ. ಸುಮಾರು 40,000 ಕೋಟಿಯಷ್ಟು ಆದಾಯ ತಂದುಕೊಡುವಂತ ಇಲಾಖೆ. ಅಂತ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಿದೆ. ಇಲ್ಲಿ ಸಂಗ್ರಹಿಸಿದಂತ ದುಡ್ಡನ್ನ ದೆಹಲಿ ದೊರೆಗಳನ್ನ ಮೆಚ್ಚಿಸೋದಕ್ಕೆ ಕಳಿಸ್ಕೊಡ್ತಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನು ಕೊಡಬೇಕು ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ನ ಒತ್ತಾಯ. ನಿನ್ನೆಯಿಂದಲೂ ಪ್ರತಿಭಟನೆ ಆಗಿದೆ, ಇವತ್ತು ಪ್ರತಿಭಟನೆ ಕಂಟಿನ್ಯೂ ಆಗಿದೆ. ಕಲಾಪ ನಡೆಯೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು ಅಡ್ಡಿಯಾಗಿದ್ದಾರೆ. 6,000 ಕೋಟಿಯಷ್ಟು ಅಕ್ರಮ ಆಗಿದೆ ಅನ್ನೋದು ಆರೋಪ. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅನ್ನೋದು ವಿಪಕ್ಷಗಳ ಒತ್ತಾಯ. ಆರ್.ಬಿ. ತಿಮ್ಮಾಪುರ್ ಅವರ ಹೆಸರು ಆಡಿಯೋದಲ್ಲಿ ಕೇಳಿ ಬಂದಿದೆ. ಬೇರೆ ಬೇರೆ ಅಕ್ರಮದಲ್ಲೂ ಕೂಡ ಅವರ ಹೆಸರನ್ನೇ ಬಳಕೆ ಮಾಡಲಾಗ್ತಾ ಇದೆ. ಆರ್.ಬಿ. ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡ್ಲಿ, ತನಿಖೆಯನ್ನು ಎದುರಿಸಲಿ. ಒಂದು ವೇಳೆ ಅವರು ತಪ್ಪು ಮಾಡಿಲ್ಲ ಅಂತಾದ್ರೆ ಮತ್ತೆ ಸಚಿವರಾಗಿ ಮುಂದುವರಿಲಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ನಿನ್ನೆ ಅಹೋರಾತ್ರಿ ಧರಣಿ, ಇವತ್ತು ವಿಧಾನಸಭೆಯ ಕಲಾಪ ಆರಂಭ ಆದ ಕೂಡಲೇ ಪ್ರತಿಭಟನೆ ಶುರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ರು ಬಿಜೆಪಿಯ ಸದಸ್ಯರು. ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಒತ್ತಾಯಿಸಿದರು. ಮತ್ತು ಆಡಿಯೋ ಟೇಪ್ ಏನು ರಿಲೀಸ್ ಆಗಿದೆ, ಅದರಲ್ಲಿ ಮಂತ್ರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ತಿಮ್ಮಾಪುರ್ ಅವ್ರದ್ದು, ಅವರ ಮಗನ ವಿಚಾರವೂ ಕೂಡ ಉಲ್ಲೇಖ ಆಗಿದೆ. ಮುಖ್ಯಮಂತ್ರಿಗಳ ಬಗ್ಗೆನೂ ಉಲ್ಲೇಖ ಆಗಿದೆ. ಹಿಂದೂ ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತೇಳಿ ಉದ್ದುದ್ದ ಭಾಷಣ ಹೊಡೆದ್ರು ಮಂತ್ರಿಗಳು, ಅಬಕಾರಿ ಸಚಿವರು. ಒಂದು ಮಾನ್ಯ ಮುಖ್ಯಮಂತ್ರಿಗಳು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಹಾಗಾಗಿ ನಾವಿವತ್ತು ಆಗ್ರಹ ಪಡಿಸ್ತಾ ಇರುವಂಥದ್ದು, ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಬಕಾರಿಯ ವಿಚಾರದಲ್ಲಿ ಒಂದು ಗಟ್ಟಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ತೆಗೆದುಕೊಳ್ಬೇಕು. ಅಬಕಾರಿ ಸಚಿವರ ರಾಜೀನಾಮೆಯನ್ನು ತೆಗೆದುಕೊಂಡು ಆಮೇಲೆ ಅದ್ರ ಬಗ್ಗೆ ತನಿಖೆ ಆಗಲಿ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಸರ್ಕಾರ ಆಗಿದೆ ಅಂತೇಳಿ ಬೀದಿಗಳಲ್ಲೂ ಜನ ಮಾತಾಡ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೇವೆ. ಇದಕ್ಕೆ ಪುರಾವೆ ಎಂಬಂತೆ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟು ಯಾವ ರೀತಿ ನಡ್ಕೊಂಡಿದೆ, ಅದರ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಅವರು ಮತ್ತು ಅವರ ಮಗ ಅಧಿಕಾರಿಗಳು ಎಲ್ಲರೂ ಸಿಕ್ಕಿದ ನಂತರ ಇವತ್ತು ಭ್ರಷ್ಟಾಚಾರಕ್ಕೆ ಯಾವ ರೀತಿ ಇದು ನಲುಗಿ ಹೋಗಿದೆ ಇವತ್ತು ಸರ್ಕಾರ, ರಾಜ್ಯ ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇದನ್ನು ತೆಗೆದುಕೊಂಡು ಅನೇಕ ಇಲಾಖೆಗಳಲ್ಲಿ ಇದೇ ರೀತಿ ನಡೆದಿದೆ ಅಂತಕ್ಕಂಥ ಮಾತನ್ನು ನಾವು ಹೇಳಿದ್ದೇವೆ, ಜನ ಹೇಳ್ತಿದ್ದಾರೆ. ಈ ಸರ್ಕಾರದ ಆಡಳಿತ ಮತ್ತು ಈ ಸರ್ಕಾರದ ಧೋರಣೆ ಅದು ಭ್ರಷ್ಟಾಚಾರ ಒಂದೇ. ಇವತ್ತು ಈ ಧರಣಿಯನ್ನು ಮುಂದುವರಿಸ್ತೇವೆ. ಸಚಿವರು ರಾಜೀನಾಮೆ ಕೊಡುವ ತನಕ ಅಥವಾ ಮುಖ್ಯಮಂತ್ರಿಗಳ ಸಚಿವರನ್ನು ವಜಾ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಆಡಿಯೋ ಟೇಪ್ ಬಿಜೆಪಿ ಜೆಡಿಎಸ್ ಕ್ಲಿಯರ್ ಆಗಿ ಹೇಳ್ತಿದೆ, ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆ ಕೊಡ್ಲಿ, ಇಲ್ಲ ಅಂತಾದ್ರೆ ಅವರನ್ನ ಕ್ಯಾಬಿನೆಟ್ ಇಂದ ಸ್ಯಾಕ್ ಮಾಡಲಿ, ಅವರನ್ನು ವಜಾ ಮಾಡಲಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಹೇಳ್ತಾ ಇರೋದು. ಈ ಮಧ್ಯೆ ಕಾಂಗ್ರೆಸ್ನ ನಾಯಕರು ಆರ್.ಬಿ. ತಿಮ್ಮಾಪುರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಆರ್.ಬಿ. ತಿಮ್ಮಾಪುರ್ ಅವರಂತೂ ನಾನಂತೂ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಯಾಕ್ರಿ ರಾಜೀನಾಮೆ ಕೊಡ್ಲಿ, ನಾನು ಯಾರೋ ಏನೋ ಮಾತನಾಡಿದ್ರು ಅಂತ ರಾಜೀನಾಮೆ ಕೊಡೋದಕ್ಕಾಗತ್ತಾ? ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಡ್ತಾ ಹೋದ್ರೆ ಸರ್ಕಾರ ನಡೆಯುತ್ತಾ ಅಂತ ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯೂ ಆದರೂ ಇವತ್ತು ತಿಮ್ಮಾಪುರ್. ಏನ್ ಸಾಕ್ಷಿ ಇದೆ? ಇದು ರಾಜಕೀಯ ಷಡ್ಯಂತ್ರ. ಲಂಚ ಕೇಳಿದ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದೀವಿ, ಆತ ಮಾಡಿದ ತಪ್ಪಿಗೆ ನಾನು ರಾಜೀನಾಮೆ ಹೆಂಗ್ ಕೊಡೋದಕ್ಕೆ ಸಾಧ್ಯ? ಆತ ಏನಾದರೂ ಮಾತನಾಡಿರ್ಬೋದು ಆಡಿಯೋದಲ್ಲಿ, ಆತ ಲಂಚ ಸ್ವೀಕರಿಸೋದಕ್ಕೆ ಏನ್ ಬೇಕಾದರೂ ಹೇಳ್ಬೋದು. ಹಾಗಂತ ನಾನು ರಾಜೀನಾಮೆ ಕೊಡೋದಕ್ಕಾಗತ್ತಾ? ಇದು ತಿಮ್ಮಾಪುರ್ ಅವರ ಸ್ಪಷ್ಟನೆ. ಡಿ.ಕೆ. ಶಿವಕುಮಾರ್ ಇದಕ್ಕೆ ದಲಿತ ಲೇಬಲ್ ಅನ್ನು ಹಚ್ಚಿದ್ರು. ದಲಿತರು ಅನ್ನೋ ಕಾರಣಕ್ಕಾಗಿ ತಿಮ್ಮಾಪುರರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಕೊನೆಯ ದಿನ ಸದನದಲ್ಲಿ ವಿಪಕ್ಷಗಳ ನಾಯಕರು ಡ್ರಾಮಾ ಮಾಡ್ತಿದ್ದಾರೆ ಅಂತೆಲ್ಲ ಮಾತನಾಡಿದರು. ಇನ್ನು ಪರಮೇಶ್ವರರು ತಿಮ್ಮಾಪುರ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ.
ಅವ್ರು ಹೇಳ್ದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೇನ? ಅವ್ರೆಲ್ಲದೂ ರಾಜೀನಾಮೆ ಕೇಳ್ತಾರೋ? ಮುಖ್ಯಮಂತ್ರಿಗಳು ಕೊಡತ್ತಾರು, ಪ್ರಧಾನಮಂತ್ರಿಗಳು ಕೇಳ್ತಾರೆ, ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡಿ. ಏನಿದೆ ಸಾಕ್ಷಿ ಪುರಾವೆ? ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತೇಜೋವಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಇದು ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಎಲ್ಲೋ ಇವ್ರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ. ಆ ಒತ್ತಡದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಕಾಣುತ್ತೆ. ಅಂಥದ್ದೇನು ನಡೆದಿಲ್ಲ, ರಾಜೀನಾಮೆ ಕೊಡೋ ಪ್ರಮೇಯ ಇಲ್ಲ, ಅಂಥ ತಪ್ಪನ್ನು ಮಾಡಿಲ್ಲ, ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ. ನಾವೆಲ್ಲ ದಾಖಲೆಗಳು ಮಾಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ, ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಸ್ಪಷ್ಟವಾಗಿ ಹೇಳಿದ್ದೀವಿ, ನಿಮ್ಮ ಹತ್ರ ನೇರವಾದಂಥ ಪುರಾವೆಗಳಿದ್ರೆ ಕೊಡಿ. ಅವರು ರಾಜೀನಾಮೆ ಕೊಡೋದಕ್ಕೆ ತಯಾರಿದ್ದಾರೆ. ಅವರೇ ಸದನದಲ್ಲಿ ಹೇಳಿದಾರಲ್ಲ, ನನಗೆ ಡೆಫಿನೆಟ್ಟು ಇದು ಎವಿಡೆನ್ಸಸ್ ಕೊಡಿ, ನಾನು ರಾಜೀನಾಮೆ ತಯಾರಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಆದರೆ ನೀವು ಎವಿಡೆನ್ಸ್ಗಳನ್ನಿಟ್ಟು ಯಾವುದೋ ಒಂದು ಯಾರೋ ಮಾತಾಡಿದ್ದಾರೆ, ಅಧಿಕಾರಿಗಳು ಮಾತಾಡಿದ್ದಾರೆ ಅಂತ ಹೇಳಿದರೆ ನೇರವಾಗಿ ಈಗ ಅವರು ಕ್ಯಾಶ್ ತೊಗೊಂಡಿದ್ದಾರೆ, ಇಲ್ಲ ಚೆಕ್ಕಲ್ಲಿ ತೊಗೊಂಡಿದ್ದಾರೆ, ಇಲ್ಲ ಇನ್ನೂ ಯಾವುದಾದ್ರೂ ರೂಪದಲ್ಲಿ ಹಣ ತೊಗೊಂಡಿದ್ದಾರೆ, ಈ ರೀತಿ ಎಲ್ಲ ಎವಿಡೆನ್ಸಸ್ಗಳು ಇರಬೇಕಲ್ವಾ? ಕಾಂಗ್ರೆಸ್ ನಾಯಕರು ಸಾಕ್ಷಿ ಕೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಸಾಕ್ಷಿಯಾಗಿ ಒಂದು ಆಡಿಯೋವನ್ನು ಮುಂದಿಟ್ಟಿದ್ದಾರೆ. ಆ ಆಡಿಯೋದಲ್ಲಿ ಏನಿದೆ ನೋಡೋಣ. ಅವ್ರದ್ದು ಈಗ ಎಕ್ಸ್ಪೆಕ್ಟೇಷನ್ 1+ ಇದೆ. ಅಂದರೆ ಅವ್ರದ್ದೇ ಜಾಸ್ತಿ ನೋಡೋಣ, ನಾನು ಮಾತಾಡಿ ಕಮ್ಮಿ ಮಾಡ್ತೀನಿ. ಹೋಗ್ಬೋದು, ಅದು ಕಮ್ಮಿ ಆಗ್ಬಿಡುತ್ತೆ. ಅದು ಬಂದು ಮೈಕ್ರೋವೇವ್ ಹಾಕೊಂಡಿದ್ದಾರೆ. ಅವ್ರಿಗೆ ಹೋಗಿಸ್ಬೇಕಷ್ಟೇ. ಇಲ್ಲ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ಅಲ್ಲಿ ಯಾರಿಗೆ ಫೋನ್ ಮಾಡಿಸ್ಬೇಕು ಅದನ್ನು ಮಾಡ್ಕೊಂಡು ಅದೊಂಚೂರು ಜಾಸ್ತಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ. ಅವರು ಪ್ಲಸ್ ಅಲ್ಲಿದೆ ಈ ಆಡಿಯೋ ಒಂದಿಷ್ಟು ಅಸ್ಪಷ್ಟವಾಗಿರೋದ್ರಿಂದ ನಾನೊಂದು ವಿವರಣೆಯನ್ನು ಕೊಡಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಜಗದೀಶ್ ನಾಯ್ಕ್ ಯಾರು ಅಂತ ಕೇಳಿದರೆ ಅಬಕಾರಿ DC, ಲಕ್ಷ್ಮೀನಾರಾಯಣ್ ಯಾರು ಅಂತ ಕೇಳಿದರೆ CL7 ಲೈಸೆನ್ಸ್ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಂಥ ಕಾಂಗ್ರೆಸ್ನ ಕಾರ್ಯಕರ್ತರೊಬ್ಬರು CL7 ಇನ್ಕ್ಲೂಡಿಂಗ್ ಮೈಕ್ರೋಬ್ರೂವರಿ ಲೈಸೆನ್ಸ್ ಪಡೆಯಬೇಕು ಅಂತ ಅವ್ರು ಬಯಸಿದ್ರು. ಲೈಸೆನ್ಸ್ ಚಾರ್ಜ್ ಎಷ್ಟಾಗುತ್ತೆ? ಸುಮಾರು CL7 ಅಂತಂದರೆ ಲೀಗಲ್ ಚಾರ್ಜು 14.5 ಲಕ್ಷದಷ್ಟು ಆಗುತ್ತೆ. ಬಟ್ ಅಲ್ಲಿ ಕೇಳ್ತಾ ಇರೋದು 1,20,00,000. ಯಾಕೆ ಅನ್ನೋದಕ್ಕೆ ಅಧಿಕಾರಿ ಹೇಳಿದ್ದು ಅದು ಸಾಹೇಬರಿಗೆಲ್ಲ ಕೊಡೋದಕ್ಕಿದೆ ಅನ್ನುವಂಥ ಮಾತುಕತೆ. ನಂತರ ರೇಡ್ ಆಯಿತು. ಆ ರೇಡ್ನ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಈ ಜಗದೀಶ್ ನಾಯ್ಕು ಸೇರಿ ಮತ್ತಿಬ್ಬರು, ಒಟ್ಟು 3 ಅಬಕಾರಿ ಇಲಾಖೆಯ ಅಧಿಕಾರಿಗಳು ಜೈಲ್ ಸೇರಿದ್ರು. ಜೈಲಿಂದ ಬೇಲ್ ಪಡ್ಕೊಂಡು ಆಚೆ ಬಂದರು. ಈಗ ಸಸ್ಪೆನ್ಷನಲ್ಲಿ ಇದ್ದಾರೆ. ಸೊ ಅಲ್ಲಿ ಆಡಿಯೋವೇ ಅಸ್ತ್ರವಾಗಿ ಬಿಜೆಪಿ ಬಳಸ್ತಾ ಇರೋದು RB ತಿಮ್ಮಾಪುರ್ ಅವರ ರಾಜೀನಾಮೆ. ನನ್ನ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಿಜೆಪಿಯ ಕಡೆಯಿಂದ ಅಶೋಕ್ ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ರಾಜು ಗೌಡ ಜೊತೆಗಿದ್ದಾರೆ. ಕಾಂಗ್ರೆಸ್ನಿಂದ ನಾಗರಾಜ್ ಹದ್ದಿ ಬಾಗಲಕೋಟೆಯಿಂದ. ನಾಗರಾಜ್ ಹದ್ದಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಇನ್ನು ಬಾರ್ ಮಾಲೀಕರು ಶಂಕರೇಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಇನ್ನು ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರು ಪ್ರಶಾಂತ್ ನಾತು ಕೂಡ ಜೊತೆಗಿದ್ದಾರೆ. ಶಂಕರೇಗೌಡರ ವಾಯ್ಸ್ ಏನೋ ಕ್ಲಿಯರ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅನಂತರ ನಾನು ಮಾತನಾಡಿಸ್ತೀನಿ. ಅಶೋಕ್ ಗೌಡ್ರೆ, ಆಡಿಯೋದಲ್ಲಿ ಹೆಸರು ಬಂದ ಕೂಡಲೇ ರಾಜೀನಾಮೆ ಯಾಕೆ ಕೊಡಬೇಕು? ನೋಡಿ, ಯಾರೋ ಏನೋ ಮಾತನಾಡಿದ್ದು ಅಂತ ರಾಜೀನಾಮೆ ಕೊಡೋದಕ್ಕಾಗತ್ತಾ? ಹೌದು. ಏನಂತ ಹೇಳಿದ್ರೆ, ಲೋಕಾಯುಕ್ತದಲ್ಲಿ ಹಗರಣ ಆಗ್ತದಲ್ಲ, ಲೋಕಾಯುಕ್ತದವರೆಲ್ಲ ಸಿಕ್ಕಾಕೊಂತಾರಲ್ಲ, ಅವ್ರು ಯಾರೋ ಒಬ್ಬರು DC ಇವ್ರ ಹೆಸರು ಹೇಳಿಬಿಟ್ಟು SP
ಇವ್ರ ಹೆಸರು ಹೇಳ್ಬಿಟ್ಟು ಜೋಶಿ ಇವ್ರ ಹೆಸರು ಹೇಳ್ತಾರೆ. ಆಗಲೂ ಸಹ ಎವಿಡೆನ್ಸ್ ಇರಲಿಲ್ಲ ಅಂತ ಹೇಳಿದ್ರು ಇದೇ ಸಚಿವರು ಆರ್ ಬಿ ತಿಮ್ಮಾಪುರ ಅವರು. ತದನಂತರದಲ್ಲಿ ಈ ಸರ್ಕಾರ ಪ್ರಾರಂಭವಾದಾಗಿನಿಂದ ಮೋಸ್ಟ್ ಕರಪ್ಟ್ ಡಿಪಾರ್ಟ್ಮೆಂಟ್ ಯಾವುದಾದ್ರೂ ಇದ್ದರೆ ಅದರಲ್ಲಿ ಅಬಕಾರಿ, ಶಿಕ್ಷಣ ಮತ್ತು ಆರೋಗ್ಯ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಿರ್ತಕ್ಕಂಥ ವಿಚಾರ. ಈಗ ಅದಕ್ಕೆ ಮಹಿಳಾ ಮತ್ತು ಇದಕ್ಕೂ ಸೇರಿಕೊಂಡಿದೆ, RDPR ಸೇರಿಕೊಂಡಿದೆ. ಮೋಸ್ಟ್ ಕರಪ್ಟ್ ಈ ಡಿಪಾರ್ಟ್ಮೆಂಟ್ಸ್ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಬಂಗಾರಪ್ಪನವರು ಕಾಲದಲ್ಲಿ ಈ CL2ಗೆ ಜಿಲ್ಲಾ ವೈಸು ಮಾಡ್ತಾರೆ. CL2ನ ಎಷ್ಟು ಕೊಡಬೇಕು ಅಂತ ಹೇಳಿ. ಆಗ ಏನಾಗುತ್ತೆ, ಕೆಲವು ಜಿಲ್ಲೆಗಳಲ್ಲಿ ಎಕ್ಸಸ್ ಕೊಡ್ತಾರೆ, ಕೆಲವು ಜಿಲ್ಲೆಗಳಲ್ಲಿ ಕಡಿಮೆ ಕೊಡ್ತಾರೆ. ಕೋರ್ಟ್ ಆರ್ಡರ್ ಆಗ್ತದೆ, ಅನೇಕ ಕೋರ್ಟು, ಸೆಷನ್ ಕೋರ್ಟ್, ಬೇರೆ ಬೇರೆ ಎಲ್ಲ ಕೋರ್ಟ್ಗಳನ್ನು ಆರ್ಡರ್ ಆಗ್ತದೆ. ಆರ್ಡರ್ ಆಗಿ ಫೈನಲ್ ಆಗಿ 2023ರಲ್ಲಿ ಒಂದು ಫೈನಲ್ ಆಗಿ ಆಗ್ತದೆ. ಎಲ್ಲೆಲ್ಲಿಗೆ ಎಕ್ಸಸ್ ಕೊಟ್ಟಿದ್ರೆ ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿ, ಎಲ್ಲೆಲ್ಲಿ ಕಡಿಮೆ CL2 CL9 ಅಂತಂದ್ರೆ ಅರ್ಥ ಆಗಲ್ಲ. CL2 ಅಂತಂದ್ರೆ ವೈನ್ ಶಾಪ್, CL9 ಅಂತಂದ್ರೆ ಬಾರು, CL7 ಅಂತಂದ್ರೆ ಬೋರ್ಡಿಂಗ್ ಇರುವಂತ ಹೋಟೆಲ್. ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಆಯ್ತು, ಇನ್ನೂ ಇದೆ. CL4 CL6 ಬಗ್ಗೆನೂ ಮಾತಾಡ್ತೀನಿ. CL2ಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ನೀವು ಎಲ್ಲಿ ಎಕ್ಸಸ್ ಕೊಟ್ಟಿದ್ದೀರಾ ಕ್ಯಾನ್ಸಲ್ ಮಾಡಿ, ಎಲ್ಲಿ ಕಡಿಮೆ ಕೊಟ್ಟಿದ್ದೀರಾ ಅಲ್ಲಿ ನೀವು ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಕೋರ್ಟ್ ಹೇಳ್ತದೆ. ಕೋರ್ಟ್ ಹೇಳಿದ್ಮೇಲೆ 2023ರಲ್ಲಿ ಬರ್ತಕ್ಕಂಥ ಆದೇಶ ಅದು. ಅಂದರೆ ಈ ಸರ್ಕಾರ ಬಂದಮೇಲೆ, ಈ ಸರ್ಕಾರ ಅದು ಬಂದಿದ್ದ ಕೂಡಲೇ ಇವ್ರಿಗೆ ಏನು ವೈಬ್ರೇಷನ್ಸ್ ಆಗ್ಬಿಡ್ತದೋ, ನಮಗೆ ಸಿಕ್ಬಿಡ್ತು ಲೂಟ್ ಮಾಡೋಕ್ಕೆ ಅಂತ ಹೇಳಿ ಇವರ ಮಗ ವಿನಯರ ಅಕೌಂಟ್ಗೆ ಎಲ್ಲ ಬಾರ್ ಮಾಲೀಕರು ಹೇಳಿರ್ತಕ್ಕಂಥ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ. 70 ಲಕ್ಷ ರೂಪಾಯಿ ಒಂದು ಬಾರ್ಗೆ ಎಲ್ಲೆಲ್ಲಿ ಲೈಸೆನ್ಸ್ ಕೊಡಬೇಕು ಅಲ್ಲಿ ಸಾಕ್ಷಿ ಏನಿದೆ ಅಂತ ಕೇಳ್ತಾ ಇರುತ್ತಾನೆ ಅಶೋಕ್ ಗೌಡ್ರೆ. ಒಂದು ನಿಮಿಷ, ಅದನ್ನೇ ಹೇಳ್ತಾ ಇದ್ದೀನಿ ಬರ್ತಾ ಇದ್ದೀನಿ. ಇದ್ರ ಬಗ್ಗೆ ಸಾಕ್ಷಿನೂ ಅವರ ಅಕೌಂಟ್ಗೆ ಹೋಗಿರ್ತಕ್ಕಂತಹದ್ದು ಯಾರೋ ಒಬ್ಬರ ಹತ್ರ ಇದೆ. ಅವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಹಗರಣಗಳು ಆಚೆ ಬರಲಿ ಆವಾಗ ನಾನು ಹೇಳ್ತೀನಿ ಅಂತಂದ್ರು. ಈಗ ಹಗರಣ ಆಚೆ ಬಂದರೆ ಅವರು ಸಹ ಎವಿಡೆನ್ಸ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಒಂದು ಎರಡನೇ ವಿಚಾರ ಅದು CLಗೆ CL2 ಬಗ್ಗೆ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ CL2 ಲೈಸೆನ್ಸು? 4342 ಲೈಸೆನ್ಸ್ ಈ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥದ್ದು. CL7ಗೆ ಬನ್ನಿ, 3267 ಸದನದಲ್ಲಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಸಚಿವರು. ಜೊತೆಗೆ CL9 3667, CL4 316, CL6 ಟೋಟಲ್ 14229 ಲೈಸೆನ್ಸ್ ಹೊಸದಾಗಿ ಕೊಟ್ಟಿರೋದಲ್ಲ, ನೀವು ಟೋಟಲ್ ಲೈಸೆನ್ಸ್ ಲೆಕ್ಕ ಹೇಳ್ತಾ ಇದ್ದೀರಿ. ಈ ಸರ್ಕಾರ ಬಂದ ಮೇಲೆ CL7 ಲೈಸೆನ್ಸ್ ಏನೇನೆ 1300 ಚಿಲ್ಲರೆ, 1300 ಚಿಲ್ಲರೆ. CL2 ಏನಿದೆ, CL2 ಜಾಸ್ತಿ ಮಾಡಿದ್ದಾರೆ. ಮತ್ತು CL4 ಕೊಟ್ಟಿದ್ದಾರೆ, CL6 ಕೊಟ್ಟಿದ್ದಾರೆ, CL9ಗೂ ಸಹ ಅದನ್ನು CL2 CL9 ಕೊಡಬಾರ್ದು ಅಂತಿತ್ತು. ಆದರೆ ಏನು ಮಾಡಿದ್ದಾರೆ ಅಂದರೆ, ಬಂಗಾರಪ್ಪನವ್ರ ಕಾಲದಲ್ಲಿ ಏನು ಒಂದು ಆರ್ಡರ್ ಆಗಿತ್ತು ಅದನ್ನು ವೈಲೇಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಉಂಟು. ಈಗ ಒಂದು ಪ್ರತಿ ಲೈಸೆನ್ಸ್ಗೆ ಏನೀಗ ಅಲ್ಲಿ ಫೋಟೋದಲ್ಲಿ ಬರ್ತಿದ್ದಾರೆ ಲಕ್ಷ್ಮೀನಾರಾಯಣವರು, ಅವರೇ ಆಪಾದನೆ ಮಾಡಿದ್ದಾರೆ ಮತ್ತು ಬೇರೆಯವರೆಲ್ಲ ಆಪಾದನೆ ಮಾಡಿರ್ತಕ್ಕಂಥದ್ದು ಏನು ಅಂದರೆ, ಹೊಸ ಲೈಸೆನ್ಸ್ಗೆ ಮಂತ್ರಿಗಳಿಗೇನೆ ಡೈರೆಕ್ಟಾಗಿ ಕೊಡಬೇಕಾಗಿದೆ. ಇವತ್ತು 50 ಲಕ್ಷದಿಂದ 1 ಕೋಟಿ ರೂಪಾಯಿ ಕೊಡಬೇಕಾಗಿದೆ ಅಂಥೇಳಿ ಆಪಾದನೆಗಳಿವೆ. ಜೊತೆಗೆ ಮೈಕ್ರೋ ಬ್ರೂವರಿದು ಆಡಿಯೋಗಳಿವೆ, ಇವರೇ ಹೇಳಿರ್ತಕ್ಕಂಥದ್ದು. ಜೊತೆಗೆ ಆಯ್ತಪ್ಪ, ಇಷ್ಟೆಲ್ಲ ಒಂದು ಕಡೆಗೆ ಇಷ್ಟು ಅಧಿಕಾರಿಗಳು ಸಿಕ್ಬಿದ್ರಲ್ರಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ, ಇಷ್ಟು ಅಧಿಕಾರಿಗಳು ಒಂದು ಅಧಿಕಾರಿ ಕ್ಲಿಯರ್ ಆಗಿ ಹೇಳಿಬಿಡಿ. ಈಗ ಯಾರೋ ಒಬ್ಬ ಅಧಿಕಾರಿ ತನ್ನ ಲಂಚದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವುದಕ್ಕೆ ಒಬ್ಬ ಸಚಿವನ ಹೆಸರನ್ನ ಹೇಳದ ಅಂತ ಅನ್ಕೊಳ್ಳೋಣ ನೋಡಿ, ಸಚಿವರು ಯಾಕೆ ರಾಜೀನಾಮೆ ಕೊಡಬೇಕು? ಅದಕ್ಕೆ ಇದು ಬೇಸಿಕ್ ಪ್ರಶ್ನೆ. ನಿಮಗೆ ಆಡಳಿತ ಅಂದ್ರೆ ಏನು? ಈಗ ನೀವು ಬಂದು ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀರಾ, ನೀವೇನೋ ತಪ್ಪು ಮಾತಾಡ್ಬಿಟ್ರೆ ಅನ್ಕೊಳ್ಳಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ಜೊತೆಗೆ ನಿಮ್ಮ ಎಡಿಟರ್ನ ಪ್ರಶ್ನೆ ಮಾಡಬೇಕು ಅಥವಾ ನಿಮ್ಮ ಇವ್ರನ್ನೂ ಪ್ರಶ್ನೆ ಮಾಡಬೇಕು ಇಲ್ವಾ? ಯಾಕೆ ಅಂತ ಹೇಳಿದ್ರೆ, ನಿಮಗೆ ಒಂದು ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಆ ಫಾರ್ಮ್ಯಾಟ್ನ ನೀವೇನಾದ್ರು ವೈಲೇಟ್ ಮಾಡಿದ ಕೂಡಲೇ ನಾವು ಹೋಲ್ಡ್ ಮಾಡೋದು ಯಾರನ್ನ ಮಾಡಬೇಕು ಅಲ್ವಾ? ಈಗ ಈ ಡಿಪಾರ್ಟ್ಮೆಂಟ್ ಏನಿದೆ ಮೋಸ್ಟ್ ಕರಪ್ಟ್ ಆಗಿದ್ದು ಯಾರಿಂದ ಅಂದ್ರೆ RB ತಿಮ್ಮಾಪುರಿಂದ. ಅಲ್ಲಿವರೆಗೂ ಮೊನ್ನೆ ಪರಮೇಶ್ವರ್ ಅವರ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದ ಒಬ್ಬ ಇನ್ಸ್ಪೆಕ್ಟರ್ ಒಬ್ಬ ಸಿಕ್ಕಾಕೊಂಡ ನೋಡಿ, ಪರಮೇಶ್ವರ್ ಅವರು ರಿಸೈನ್ ಕೇಳಿದ್ರ ನೀವು? ಒಂದು ನಿಮಿಷ, ಆ ಲಾಜಿಕ್ ಇಲ್ಲಿಗೂ ಅಪ್ಲೈ ಆಗ್ಬೇಕಲ್ಲ ನೋಡಿ. ಒಂದೇ ತಿಳ್ಕೊಳ್ಳಿ, ಅವ್ರು ಯಾರು ಆ ಇನ್ಸ್ಪೆಕ್ಟರ್ಗಳು ಇಬ್ಬರು ಸಿಕ್ಕಾಕೊಂಡ್ರು ಲಾಸ್ಟ್ ವೀಕಲ್ಲಿ, ಹೋದ ವಾರದಲ್ಲಿ. ನಾವು ಒಬ್ಬ 4 ಲಕ್ಷ, ಇನ್ನೊಬ್ಬ 50,000 ತಗೊಂಡ್ಬೇಕಾದ್ರೆ ಯಾರೂ ಸಹ ನನ್ನ ಮಂತ್ರಿಗೆ ಅದರಲ್ಲಿ ಶೇರ್ ಕೊಡಬೇಕು ಅಂತ ಹೇಳಿಲ್ಲ. ಇವರೆಲ್ಲರೂ ಹೇಳಿದ್ದಾರೆ ಮಂತ್ರಿಗೆ ಶೇರ್ ಕೊಡಬೇಕು ಅಂತ ಹೇಳಿರ್ತಕ್ಕಂಥದ್ದುಂಟು. ಆಮೇಲೆ ಆ ಲೋಕಾಯುಕ್ತ ಹಗರಣದಲ್ಲಿ ಜೋಶಿ ಅವರು ಡೈರೆಕ್ಟ್ ಆಗಿ ಹೇಳ್ತಾನೆ, ಅವ್ನು ಯಾರೋ ಅಪ್ರೂವರ್ ಆಗ್ತಾನೆ, ಇದೆಲ್ಲ ಮಾಡಿದ RB ತಿಮ್ಮಾಪುರನೇನೆ, RB ತಿಮ್ಮಾಪುರದ್ದು ಡಿಪಾರ್ಟ್ಮೆಂಟ್ ಇದು ಲೋಕಾಯುಕ್ತ ಅಂತ ಹೇಳ್ತಾನೆ. ಅಂದ್ರೆ RB ತಿಮ್ಮಾಪುರ್ನ ಇಟ್ಕೊಂಡು ಈ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅಬಕಾರಿ ಇಲಾಖೆನ? ಅಕಸ್ಮಾತ್ ಏನಾದ್ರು ನಾನು ಆನೆಸ್ಟು ಅಂತ ಹೇಳ್ತಕ್ಕಂತಹ ಸಿದ್ದರಾಮಯ್ಯನವರು ಕರಿ ಚುಕ್ಕೆಲ್ಲ ಕರಿ ಬಟ್ಟೆ ಒಳ್ಕೊಂಡಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾಗರಾಜ್ ಅವರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ನಾಗರಾಜ್ ಅವರೇ, ಈಶ್ವರಪ್ಪ ಅವರ ಮೇಲೆ ಆರೋಪ ಕೇಳಿ ಬಂತು, ಈಶ್ವರಪ್ಪ ಅವರು ರಾಜೀನಾಮೆ ಕೊಡುವಂತ ಸ್ಥಿತಿ ಬಂತು. ನಾವು ಬಹಳ ಹಿಂದಕ್ಕೆ ಹೋಗೋದು ಬೇಡ, ಕಳೆದ ಸರ್ಕಾರದ ಅವಧಿಯಲ್ಲಿ RB ತಿಮ್ಮಾಪುರ ಅವರ ಮೇಲೆ ಪದೇ ಆರೋಪಗಳು ಕೇಳಿ ಬರ್ತಾ ಇದೆ. ರಾಜೀನಾಮೆ ಕೊಡಬೇಕಲ್ವಾ?
ಸರ್ ಅವರು ಈಶ್ವರಪ್ಪನವ್ರ ಮೇಲೆ ಸರ್ ಎಸ್, ಈಶ್ವರಪ್ಪನವ್ರ ಮೇಲೆ ಅವ್ರು ಬರೆದಿಟ್ಟು ಅವ್ರು ನೇಣು ಹಾಕೊಂಡಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಸಚಿವರ ಮೇಲೆ ಯಾವುದೇ ಗುರುತರವಾದಂತ ಆಪಾದನೆ ಇಲ್ಲ. ಯಾರೋ ಫೋನ್ ನಲ್ಲಿ ಮಾತಾಡಿದ್ದು, ಯಾರ್ಯಾವ ಫೋನ್ ನಲ್ಲಿ ಮಾತಾಡಿದ್ದನ್ನ ನೀವು ಅದನ್ನೇ ಸಾಕ್ಷಿ ಇಟ್ಕೊಂಡ್ರೆ ಹೇಗೆ ಸಾಧ್ಯ? ನಾಗರಾಜ್ ಹೇಳಿ ಸರ್. ಅವರು ಅಬಕಾರಿ ಡಿ ಸಿ ಮಾತಾಡಿದಾಗ ಒಬ್ರು ಮಂತ್ರಿಗಳ ಹೆಸರು ಹೇಳಿದಾಕ್ಷಣ ಸರ್ಕಾರ ಮಂತ್ರಿಗಳನ್ನ ಕೂಡ ಒಳಪಡಿಸಿ ತನಿಖೆಗೆ ಒಳಪಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅದು ಅಬಕಾರಿ ಡಿ ಸಿ ಯಾರೋ ಹೇಳಿದ್ರು ಅಂತ ಆಯ್ತಾ? ಅಬಕಾರಿ ಡಿ ಸಿ ನೀವು ಜೈಲಿಗೆ ಕಳಿಸ್ಲಿಲ್ವಾ? ತನಿಖೆ ಮಾಡ್ಲಿಲ್ಲ ಸರ್, ತನಿಖೆ ಮಾಡ್ಲಿ ಅದರಲ್ಲಿ. ಕರೆಕ್ಟ್. ಏನ್ ತನಿಖೆ? ನಾನು ಅದೇ ಕೇಳ್ತಿದ್ದೀನಿ. ಸಿಜೆ ರಾಯ್ ಅಂತ ಒಬ್ಬ ಪ್ರೈವೇಟ್ ಪರ್ಸನ್ ಸತ್ತಾಗ SIT ಆಗುತ್ತೆ, ತರಾತುರಿಯಲ್ಲಿ SIT ಮಾಡ್ತೀರಿ. ಈ ಪ್ರಕರಣದಲ್ಲಿ ಎಷ್ಟು ದಿನದಿಂದ ಕೇಳಿ ಬರ್ತಾ ಇದೆ ಅದು. ಬಂದವರೆಲ್ಲ ಹೇಳ್ತಿದ್ದಾರೆ, ತಿಮ್ಮಾಪುರರ ಹೆಸರು ಹೇಳ್ತಿದ್ದಾರೆ. ನಾನೇನು ತಿಮ್ಮಾಪುರ ರಾಜೀನಾಮೆ BJP ಆಗ್ರಹಿಸ್ತಾ ಇರ್ಬೋದು, ಬಟ್ ತಿಮ್ಮಾಪುರ ಸೇರಿದಂತೆ ತನಿಖೆನಾದರೂ ಒಂದು ಸರ್ಕಾರ ಮಾಡಿಸ್ಬೇಕಲ್ಲ. ತನಿಖೆಗೂ ಕೂಡ ಅದು ಈಗ ವಾಲ್ಮೀಕಿ ಹಗರಣ ನಡೀತು, ನಾಗೇಂದ್ರರ ಪಾತ್ರ ಡೆತ್ ನೋಟ್ನಲ್ಲಿ ಏನು ಬಂತು? ಡೆತ್ ನೋಟ್ನಲ್ಲಿಂದ ಹಿಡಿದು ಯಾವ ಅಧಿಕಾರಿ ಭಾಗಿಯಾಗಿದ್ದ ಅಧಿಕಾರಿ ನಾಗೇಂದ್ರರ ಹೆಸರು ಹೇಳ್ದ. ಅಲ್ಲಿ ನಾಗೇಂದ್ರ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ರಿ. ಈ ಪ್ರಕರಣದಲ್ಲೂ ಕೂಡ ಅಬಕಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ಪಷ್ಟೀಕರಣ ಕೊಟ್ರೆ ಮುಗಿದು ಹೋಯ್ತಾ ಅಂತ ಹೇಳಿ ನಾನು 1 ಲಕ್ಷ 2 ಲಕ್ಷ ಆಗಿದ್ರೆ ನಾನೇನು ತಿಮ್ಮಾಪುರ ಅವರ ಹೆಸರು ಹೇಳಿದಾಗ ನಂಬ್ತಿರ್ಲಿಲ್ಲ. ಹೇಳ್ತಾ ಇರೋದು ಎಷ್ಟು? 1,20,00,000 1 ಕೋಟಿ 50 ಲಕ್ಷ 1 ಕೋಟಿ 20 ಲಕ್ಷ. ಮಂತ್ರಿಗಳ ಅಪ್ರೂವ್ ಇಲ್ಲದೆ DC ಅಂತ ಅಧಿಕಾರಿ ಅದನ್ನ ಹಣ ಕೇಳಲಿಕ್ಕೆ ಸಾಧ್ಯ ಉಂಟಾ? ಒಂದು ಹೇಳಿ ನೀವು. ಹಂಗಿದ್ರೆ ಅದರ ಬಗ್ಗೆ ತನಿಖೆ ಇಲ್ಲ, ಅದರ ಬಗ್ಗೆ SIT ಇಲ್ಲ. ಆಶ್ಚರ್ಯ ನೋಡಿ ನಾಗರಾಜ್ ಹದ್ಲಿ, ನೀವು ನಮ್ಮ ಗೆಳೆಯರಿದ್ದೀರಿ ಬಾಗಲಕೋಟೆಯಿಂದ. ಪಾಪ ನೀವು ಬಂದು ಡಿಫೆಂಡ್ ಮಾಡ್ತಿದ್ದೀರಿ. ಬೆಂಗಳೂರಲ್ಲಿ ಯಾರು ಬಂದು ಡಿಫೆಂಡ್ ಮಾಡ್ಲಿಕ್ಕೂ ಕೂಡ ತಯಾರಿಲ್ಲ. ತಿಮ್ಮಾಪುರ ಸಾಹೇಬರು ಸದನದಲ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಏನೇನ್ ಆಗಿದೆ ಅಂತ ಹೇಳಿ. ಅದು ಸ್ಪಷ್ಟೀಕರಣ ಅಂತ ಅನ್ಸುತ್ತಾ ನಿಮಗೆ? ಅದು ಹೇಳಿದ್ದಾರೆ, ತನಿಖೆ ಮಾಡಂತನೂ ಹೇಳಿದ್ದಾರೆ. ನಾನು ಅದು ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಂಡಿರೋದು ತಾನೆ ಹದಲಿ ಅವರೇ? ಅದು ಸ್ಪಷ್ಟೀಕರಣನ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಂಡಿರೋದ? ತನಿಖೆ ಆಗೋದಕ್ಕಿಂತ ಮೊದಲು ನಾನು ತಪ್ಪೇ ಮಾಡಿಲ್ಲ ಅಂತ ತನಗೆ ತಾನೇ ಕ್ಲೀನ್ ಚಿಟ್ ಕೊಟ್ಕೊಂಡ್ರೆ ಸ್ಪಷ್ಟೀಕರಣನ? ದೂರುದಾರರು ಅವರೇ, ವಕೀಲರು ಅವರೇ, ಜಡ್ಜು ಅವರೇ, ತಿಮ್ಮಾಪುರವರೇ ಹೇಳ್ಕೊಂಡ್ರು. ಹೆಂಗ್ ರಾಜೀನಾಮೆ ಕೊಡ್ಲಿಕ್ಕೆ ಆಗತ್ತೆ? ಅವ್ರು ಆರೋಪ ಮಾಡಿದ ತಕ್ಷಣ. ಅಲ್ರಿ, ಆರೋಪ ಮಾಡಿದ ತಕ್ಷಣ ಯಾರು ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಬಟ್ ಸರ್ಕಾರ, ನೀವು ಕಾಂಗ್ರೆಸ್ ಪಕ್ಷದ ಪ್ರತಿನಿಧಿಯಾಗಿ ಬಂದಿದ್ದೀರಿ. ಸರ್ಕಾರ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚಿಸಬೇಕಿತ್ತಲ್ಲ ಇದರಲ್ಲಿ. ಇಲ್ಲ, ಹೋಗ್ಲಪ್ಪ ಲೋಕಾಯುಕ್ತಕ್ಕೆ ಫ್ರೀ ಹ್ಯಾಂಡ್ ಕೊಡಿ, ತನಿಖೆ ಮಾಡಲಿ. ಯಾವುದೇ ಪ್ರಕರಣ ಬಂದರೂ ಕಳೆದ 32 ತಿಂಗಳಿಂದ ಸ್ಟ್ಯಾಂಡರ್ಡ್ ಆಪರೇಷನಲ್ ಪ್ರೊಸೀಜರ್ ಏನು, SOP ಏನು ಸರ್ಕಾರದ್ದು, ಅಧಿಕಾರಿಗಳ ಪಾತ್ರ ಇದೆ. ಬರೀ ಅಧಿಕಾರಿಗಳು ಅದನ್ನು ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯ ಉಂಟಾ ರಾಜಕೀಯ ವ್ಯವಸ್ಥೆಯಲ್ಲಿ? ಹದ್ಲಿ ಅವರೇ, ನಿಮಗೆ ಕೇಳ್ತಾ ಇರೋದು. ಸರ್ ಕೇಳ್ತಾ ಇಲ್ಲ, ಸರಿಯಾಗಿ ಕೇಳ್ತಾ ಇಲ್ಲ ನನಗೆ. ಅಲ್ಲ, ಎಲ್ಲದಕ್ಕೂ ಅಧಿಕಾರಿಗಳನ್ನ ಬಲಿಪಶು ಮಾಡ್ತಾ ಹೋದ್ರೆ ಅಧಿಕಾರಿಗಳ ತಲೆ ಕಟ್ಟಿ ಕೊಟ್ಟು ಸುಮ್ಮನಾಗ್ಬಿಟ್ರೆ ಮುಗಿದು ಹೋಯ್ತು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಅಲ್ಲ ಸರ್, ಅದರಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ ಅವರು, ಅದರಲ್ಲಿ ಪಾತ್ರನೇ ಇಲ್ಲಲ್ಲ. ಅವ್ರು ನೇರವಾಗಿದ್ರೆ ನೀವು ಆದ್ಮೇಲೆ ಆರೋಪ ಮಾಡಿ ಮಾಡಿದ್ರೆ ನಾಗರಾಜ್ ಸರ್, ಉದ್ದೇಶಪೂರ್ವಕವಾಗಿ DC ಅವ್ರ ಹೆಸರು ತಗೊಂಡ್ರೆ ಹೇಗೆ ಅಂತ? ಯಾಕೆ ಉದ್ದೇಶಪೂರ್ವಕವಾಗಿ DC ಅವ್ರ ಹೆಸರು ತಗೋತಾರೆ? DC ಅವ್ರು ಯಾಕೆ ತಗೋಬೇಕಂತ ಉದ್ದೇಶಪೂರ್ವಕವಾಗಿ ತಗೊಂಡಿದ್ರೆ ಅದು ಹೆಂಗ್ ಪ್ರೂವ್ ಮಾಡ್ತೀರಿ ಉದ್ದೇಶಪೂರ್ವಕವಾಗಿ ತಗೊಂಡ್ರು ಅಂತ? ಇಲ್ಲ, ಅದಕ್ಕೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಅದನ್ನ ಮಂತ್ರಿಗಳನ್ನ ಎನ್ಕ್ವೈರಿಗೆ ಒಳಪಡಿಸ್ಬೇಕಾಗಿಲ್ವಾ? ನೀವು ಒಂದು ಸಣ್ಣ FIR ಹಾಕಿದ್ರೆ CDR ತೆಗಿತೀರಿ, ಯಾರ್ಯಾರು ಕಾಲ್ ಮಾಡಿದ್ರಿ ಅಂತ ತೆಗಿತೀರಿ. ಈ ಪ್ರಕರಣದಲ್ಲೂ ತೆಗಿರಿ, ಯಾರ್ಯಾರ ಜೊತೆ ಯಾರ್ಯಾರು ಮಾತಾಡಿದ್ದಾರೆ. ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಲಿ, ನೈತಿಕ ಹೊಣೆ ಹೊತ್ತಾದ್ರೂ ಹೇಳಿ ಅಲ್ವಾ ಅದನ್ನ. ಕೇಳ್ತಿದ್ದೆ ತಾನೇ ಹದ್ಲಿ ಅವರೇ? ಸರಿಯಾಗಿ ಕೇಳ್ತಾ ಇಲ್ಲ ಸರ್, ಸರಿಯಾಗಿ ಕೇಳ್ತಾ ಇಲ್ಲ. ಎಸ್, ಸರಿಯಾಗಿ ಕೇಳ್ತಾ ಇಲ್ಲ ಅಲ್ಲ, ನಿಮ್ಗೆ ಸಮರ್ಥಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಹದ್ಲಿ ಅವರೇ. ಕಟ್ ಆಗ್ತಾ ಇದೆ. ನಾನು ಅರ್ಥ ಮಾಡ್ಕೊಳ್ಳಬಲ್ಲೆ ಯಾಕೆ ಸರಿಯಾಗಿ ಕೇಳ್ತಿಲ್ಲ ಅಂತ.
ಬೆಳಗ್ಗೆನೂ ಸಹ ವಕ್ತಾರರು ಓಡೋಗ್ಬಿಟ್ಟಿದ್ದಾರೆ. ಬೆಳಗ್ಗೆನೂ ಕೂಡ ನಿಮ್ಮ ವಕ್ತಾರರು ಅರ್ಧಕ್ಕೆ ಎದ್ದು ಹೋದ್ರು. ನಟರಾಜ್ ಗೌಡ್ರು ಈಗ ವಕ್ತಾರರು ಕೇಳಿಸ್ತಾ ಇಲ್ಲ, ಏನ್ ಮಾಡೋದಕ್ಕಾಗ್ತದೆ? ತಿಮ್ಮಾಪುರ್ ಅವ್ರಿಗಾದ್ರೂ ಹೇಳ್ರಿ ಸುವರ್ಣ ನ್ಯೂಸ್ಗೆ ಬರಲಿ ಅಂತ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಅವರು. ಎಸ್ ಹದ್ಲಿ ಅವರೇ ಹಾಗೇ ಇರಿ ಸಂಪರ್ಕದಲ್ಲಿ. ನಾನು ಶಂಕರೇಗೌಡರನ್ನೊಮ್ಮೆ ಮಾತನಾಡ್ಸೋಣ. ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅನ್ನುವಂಥ ಆರೋಪವನ್ನು ಅಲ್ಲಿನ ಬಾರ್ ಮಾಲಕರು ಸುಮಾರು ಜನ ಮಾಡಿದರು. ಇವತ್ತು ಬೆಳಗ್ಗೆನೂ ಕೂಡ ಒಬ್ಬರು ಬಾರ್ ಮಾಲಕರು ಪುನೀತ್ ಅಂತ. ಶಂಕರೇಗೌಡರು ಯಾಕೆ ಈ ರೀತಿ ಆಗಿರೋದು ಅಬಕಾರಿ ಇಲಾಖೆಯಲ್ಲಿ? ಲೈಸೆನ್ಸ್ ಅನ್ನ ಕೊಟ್ಟಾಗ ಸರ್ CL7 ಲೈಸೆನ್ಸ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಭ್ರಷ್ಟಾಚಾರ ಜಾಸ್ತಿ ಆಗ್ತು. ಪ್ರತಿಯೊಬ್ಬರು DC-ಗಳು ಕೂಡ CL7 ಅಂದಾಗ ಅವ್ರಿಗೆ ಎಷ್ಟು ಕೇಳಬೇಕು ಅನ್ನೋದ್ರ ಲೆಕ್ಕನೇ ಇಲ್ಲ, ಮಿತಿ ಮೀರಿ ಕೇಳ್ಕೊ ಬಂದ್ರು. ಇದೇ ತರ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅದೇ ತರ ನಡೀತು. ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತು ಅಂತಂದ್ರೆ ಸುಂದರ್ ಅಂತಕ್ಕಂಥ ವ್ಯಕ್ತಿ ಒಬ್ಬ ಅವ್ರ ತಂದೆ ಹೆಸರಲ್ಲಿ ಲೈಸೆನ್ಸ್ ಆಗ್ತಾಗ 2 ವರ್ಷದಿಂದ ಲೈಸೆನ್ಸು ಕಾನೂನು ಪ್ರಕಾರ ಎಲ್ಲಾದ್ರಲ್ಲೂ ಚೌಕಟ್ಟಲ್ಲಿ ಕರೆಕ್ಟ್ ಆಗಿರೋದನ್ನ ಶಂಕರೇಗೌಡ್ರೆ ಮಾತನಾಡಿಸ್ತೀನಿ. ನಿಮ್ಮ ಆಡಿಯೋ ಏನೋ ಪ್ರಾಬ್ಲಮ್ ಇದೆ, ಮತ್ತೆ ಸರಿಪಡಿಸಿ ನಾನು ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ರಾಜುಗೌಡ್ರೆ, ಕಾಂಗ್ರೆಸ್ನವ್ರದ್ದು ಲಾಜಿಕ್ ಇಷ್ಟೇ ಇರೋದು. ನಾನು ಅದನ್ನು ಅಶೋಕ್ ಗೌಡ್ರ ಹತ್ರ ಕೇಳಿದೆ, ರಿಸೈನ್ ಮಾಡಬೇಕಾದಂಥ ಅಗತ್ಯ ಇಲ್ಲ. ಈಶ್ವರಪ್ಪ ಕೇಸಿಗೆ ಇದನ್ನು ಕಂಪೇರ್ ಮಾಡಬೇಡಿ ನೀವು, ಬೇರೆ ಕೇಸಿಗೆ ಇದನ್ನು ಕಂಪೇರ್ ಮಾಡಬೇಡಿ ನೀವು ಅಂತ. ಕಾಂಗ್ರೆಸ್ನವರು ಯಾವುದೇ ಒಂದು ಸಣ್ಣ ವಿಚಾರ ಬಂದರೂ ನಾವು ಗಾಂಧಿ ಭಕ್ತರು ಮತ್ತು ಹಿಂದಿನ ಇತಿಹಾಸ ನಾವು 70 ವರ್ಷ ಇತಿಹಾಸದವರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಘಟನೆ ನಾವು ನೆನೆಸ್ಕೋಬೇಕಾಗ್ತದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭ, ಒಂದು ಸಣ್ಣ ರೈಲ್ವೆ ಆಕ್ಸಿಡೆಂಟ್ ಎಲ್ಲೋ ಒಂದು ಕಡೆ ಆಗುತ್ತೆ. ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಬಿಟ್ಟು ಬರ್ತಾರೆ. ಸಾಕಷ್ಟು ಜನ ಮಂತ್ರಿಮಂಡಲದವರು ಹೇಳ್ತಾರೆ ಇದಕ್ಕೂ ನಿಮಗೂ ತಪ್ಪಿಲ್ಲ, ಸಂಬಂಧನೇ ಇಲ್ಲ ಅಂತ. ವಿರೋಧ ಪಕ್ಷದವರು ಹೇಳಿದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಆದರ್ಶವನ್ನ ತಿಮ್ಮಾಪುರ ಅವರಲ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಅಲ್ಲ, ನಾನು ಯೋಚನೆ ಮಾಡ್ತಾ ಇರೋದು ಅಂಥದ್ರಲ್ಲಿ ಇವರು ಫ್ರಮ್ ದ ಬಿಗಿನಿಂಗ್ ಶ್ರೀನಾಥ್ ಜೋಶಿ ಲೋಕಾಯುಕ್ತನ ಬಳಸ್ಕೊಂಡು ರೈಡ್ ಮಾಡಿಸಿ ನಮ್ಮ ಹತ್ರ ದುಡ್ಡು ತಗೋತಾ ಇದ್ದಾರೆ ಅಂತ ಶ್ರೀನಾಥ್ ಜೋಶಿ ಅವರ ಆಡಿಯೋ ರೆಕಾರ್ಡು ಸಿಕ್ತು, ಎಲ್ಲ ಸಿಕ್ತು. ಅವಾಗಲೂ ಅವ್ರ ಸರ್ಕಾರಕ್ಕೆ ಅವ್ರು ಬೇಕಾಗಿತ್ತು. ತದನಂತರ ಸುಮಾರು ಜನ DC-ಗಳು ಈಗ ಹೆಸರು ಹೇಳ್ತಾ ಹೋದರೆ ಲಿಸ್ಟೇ ಸಿಗ್ತದೆ. ಆಮೇಲೆ ಇನ್ನೂ ಬೇರೆ ಬೇರೆ ದಂಧೆಗಳು ನಡೀತಾ ಇದ್ದಾವೆ ನಿಮಗೆ ಅಬಕಾರಿ ಇಲಾಖೆಯಲ್ಲಿ. ಲೈಸೆನ್ಸೇ ಇಲ್ಲದೆ ಇರೋ ಜಾಗಗಳಲ್ಲಿ ನಡೀತಾ ಇದೆ. ಈಗ ಒಬ್ಬ ಜನಸಾಮಾನ್ಯ, ಈಗ ಯಾರನ್ನ ಒಬ್ಬ ಹೋಗಿ ಲೈಸೆನ್ಸ್ ಹಾಕ್ತೀನಿ ಅಂದರೆ ಅವನು ಜಾಗ ಕೂಡ ಕೇಳ್ತಾರೆ. ಇದೇ BML ಲೇಔಟಲ್ಲಿ ನಿಮ್ಗೊಂದು ನೈಜ ಪ್ರಕರಣ ಕೊಡ್ತೀನಿ. BML ಲೇಔಟಲ್ಲಿ ಬೆಸ್ಟ್ ಕ್ಲಬ್ ಅಂತ ಒಂದು ನಡೀತಾ ಇದೆ. ಸರ್ಕಾರಿ ಪಾರ್ಕ್ನಲ್ಲಿ ಅವನು ಕ್ಲಬ್ ನಡೆಸ್ತಾ ಇದ್ದಾನೆ. ಅದಕ್ಕೆ ಅಬಕಾರಿ ಕಂಪ್ಲೇಂಟ್ ಕೊಟ್ಟು 1.5 ವರ್ಷ ಆಗಿದೆ. ಇವತ್ತು ಕೂಡ ಅದನ್ನು ರಿನ್ಯೂವಲ್ ಮಾಡಿ ಕೊಡ್ತಾರೆ. ಅಲ್ಲಿ DC ರಂಗಪ್ಪ ಅಂತ ಒಬ್ಬ ಆತ ಇದ್ದಾನೆ. ಆತನ ಹೋಗಿ ಕೇಳಿದ್ರೆ ಸರ್ ನಾನೇನು ಮಾಡಲಿ ಸರ್, ಮೇಲವ್ರು ಪರ್ಮಿಷನ್ ಕೊಟ್ಟವ್ರೆ ಸರ್ ಅಂತ ಆತ. ಯಾವ ಮಟ್ಟದ್ರಿ ಮೇಲವ್ರು ಅಂದ್ರೆ ಯಾರು ಅಂತ? ಯಾರು ಮೇಲ್ನವ್ರು ಕೊಟ್ಟವ್ರೆ ಸರ್, ಇಲ್ಲ ಅಂದರೆ ಸರ್ ತನಿಖೆ ನಡೀತಾ ಐತೆ ಸರ್, ಹೋಗಿ ಸರ್ ರೆವಿನ್ಯೂ DC ಹತ್ರ ಕ್ಯಾನ್ಸಲ್ ಮಾಡಿಸಿ ಸರ್ ಅಂತಾರೆ. ರೆವಿನ್ಯೂ DC ಕೈಗೆ ಸಿಗಲ್ಲ. ಇಂಥ ಪ್ರಕರಣಗಳು ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸರ್ಕಾರಿ ಜಾಗಗಳಲ್ಲಿ ಮೋಜು ಮಸ್ತಿ ಮಾಡ್ತಾ ಇರೋದಕ್ಕೂ ಇದೇ ಅಬಕಾರಿಯವ್ರ ಸಪೋರ್ಟು. ಸರ್ಕಾರಿ ಜಾಗದಲ್ಲಿ ಪಾರ್ಕ್ ಜಾಗದಲ್ಲಿ ಇವನಿಗೆ ಕ್ಲಬ್ ಮಾಡ್ಲಿಕ್ಕೆ ಯಾರ್ರೀ ಪರ್ಮಿಷನ್ ಕೊಟ್ಟಿರೋರು? ನಾಚಿಕೆ ಆಗಲ್ಲೇನ್ರಿ ಇವ್ರಿಗೆ? ಅದೇ ಒಬ್ಬ ಸಣ್ಣವನು ಯಾರೋ ಒಂದು CL7 ಮಾಡ್ತೀನಿ ಅಂತ ತುಮಕೂರಿನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿನ್ನ ಜಾಗ ಸರಿ ಇಲ್ಲ, ನಿನ್ನ ಪ್ಲ್ಯಾನ್ ಸರಿ ಇಲ್ಲ, 50 ಸತಿ ರಿಜೆಕ್ಟ್ ಮಾಡ್ತಾರೆ. ಇವರ ಲಂಚದ ಹಣ ಅವ್ರಿಗೋಗಿ ಅವ್ರ ತೈಲಿ ಮುಟ್ಟೋವರೆಗೂ ಬಿಡಲ್ಲ. ಅದೇ ಸರ್ಕಾರಿ ಜಾಗದಲ್ಲಿ ಮಾಡೋನಿಗೆ ಆರಾಮಾಗಿ ಲೈಸೆನ್ಸ್ನ ರಿನ್ಯೂವಲ್ ಮಾಡ್ತೀರಾ ಅಂದರೆ ಯಾವ ಆಧಾರದ ಮೇಲೆ ಮಾಡ್ತೀರಾ? ನಾಳೆ ದೇವಸ್ಥಾನದೊಳಗೂ ಮಾಡ್ತೀರಾ? ನಿಮಗೆ ದುಡ್ಡಿನ ಅಪಾಪಿ ಶುರುವಾಗಿದೆ. ತಿಮ್ಮಾಪುರ ಅವರು ಇಷ್ಟೆಲ್ಲ ಪ್ರಕರಣ ಆದರೂ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂದರೆ ನಿಜವಾಗ್ಲೂ ಇವರ ಮನಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಇವ್ರ ಸರ್ಕಾರದ ಹೆಡ್ ಆಗಿರೋಂಥ ಸಿದ್ದರಾಮಯ್ಯನವ್ರು ಮಾತು ಹೇಳ್ತಾರೆ, ನನ್ನ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆಯಕ್ಕೆ ಬಿಡಲ್ಲ. ಏನು ಸ್ವಾಮಿ ಇದು? ದಿನ ಬೆಳಗ್ಗೆ ಎದ್ರೆ ಇದೇ ಕೇಳ್ತಾ ಇದ್ದೀವಿ. ಹೋಗ್ಲಿ, ಒಬ್ಬ DC ಏಕಾಏಕಿ 1 ಕೋಟಿ ಕೇಳಿದ್ರೆ ಜನ ಬಿಡ್ತಾರೇನ್ರಿ? ಬಾರ್ ಓನರ್ಸು ಮಕ್ಕದ ಮೇಲೆ ಹೊಡಿತಾರೆ. ಇಲ್ಲಿ ಪ್ರಶ್ನೆ ಬರೋದು, DC ತನ್ನ ಲಂಚದ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಚಿವರ ಹೆಸರನ್ನು ಯಾಕೆ ಹೇಳಿರ್ಬೋದು? ಈಗ ಸ್ನೇಹಿತರೊಬ್ರು ಈಗ ಮಾತಾಡಿದ್ರು, ಅವ್ರು ಹೇಳಿದ್ರು ಸರ್, ಈಗ ಯಾವಾಗ CL7 ಕೊಡಕ್ಕೆ ಸ್ಟಾರ್ಟ್ ಆಯ್ತೋ ಜಾಸ್ತಿ ಆಯಿತು ಅಂತ. ಅಂದರೆ ಮೊದಲಿನಿಂದನೂ ಕಲೆಕ್ಷನ್ ತಂದೆ ಕಂಟಿನ್ಯೂಷನ್ ಇತ್ತು. ಇವಾಗ ಇವ್ರಿಗೆ ಹಣದ ಅಪಾಪಿ ಜಾಸ್ತಿ ಆಗಿದೆ ತಿಮ್ಮಾಪುರ ಅವ್ರಿಗೆ. ಅಲ್ಲಿಂದ ಆಚೆಗೆ ಸಿದ್ದರಾಮಯ್ಯನವ್ರ ಮಗ ಅವರೇ ಎಲ್ಲನೂ DC ಟ್ರಾನ್ಸ್ಫರ್ಗಳಿಂದ ಹಿಡಿದು ಅಬಕಾರಿ DC ಟ್ರಾನ್ಸ್ಫರ್ಗಳಿಂದ ಹಿಡಿದು ಅವ್ರದ್ದೇ ಕೈವಾಡ ಇದೆ. ಸೊ ನನಗಿಲ್ಲಿ ಅಲ್ಲಿ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್. ಅದು ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿ ಗೊರಸ್ತು ನನಗೆ ನಾಗೇಂದ್ರನ ಆಚೆ ಹಾಕಿದ್ರು.
ಪ್ರತಿ ಟ್ರಾನ್ಸ್ಫರ್ಗಳ ದಂಧೆಲೂ ಯತೀಂದ್ರ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನ್ ಮಾಡ್ತಾ ಇದಾರೆ ಇವರು? ಮಾತೆತ್ತರೆ ಸಿದ್ದರಾಮಯ್ಯ ಅವರು ನಾನ್ ಸಾಚ ಅಂತಾರೆ. ಇವ್ರ ಮಗನ ಇಷ್ಟೊಂದು ಹಗರಣ ಕೇಳಿ ಬಂದ್ರು ಕೂಡ ಅವರು ಲಿಟ್ರಲಿ ಕೇಳ್ಬೇಕಾರೋದು ರಾಜೀನಾಮೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟದ ಅಕ್ರಮ ಅಬಕಾರಿ ಇಲಾಖೆ ಮುಖಾಂತರ ಆಗ್ತಿದೆ ಅನ್ನುವಂಥ ಆರೋಪ. ನಾನು ಹದ್ಲಿ ಅವರನ್ನ ಮಾತನಾಡಿಸಬೇಕು ಬಾಗಲಕೋಟೆಯಿಂದ. ಹದ್ಲಿ ಅವರ ಇಲ್ಲಿ ತಾವು ಹೇಳಿದ್ರಿ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ರೈಸ್ ಮಾಡಿದ್ರಿ ತಾವು. ಒಂದು ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಆಗ್ತಿದೆ ಅಂತಂದಾಗ ಇದು ಒಂದು ಕೇಸ್ ಅಲ್ಲ, DC ಟ್ರ್ಯಾಪ್ ಆಗಿರುವ ಒಂದು ಕೇಸ್ ಅಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಕೇಸಲ್ಲಿ ಮತ್ತೊಬ್ಬರು ಉನ್ನತ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ಪದೇ ಘಟನೆಗಳು ಮರುಕಳಿಸ್ತಾ ಇದೆ, ಪದೇ ಆರೋಪಗಳು ಮರುಕಳಿಸ್ತಾ ಇದೆ. ಮತ್ತೆ ರಾಜೀನಾಮೆ ಕೊಡಬೇಕು ಅಂತ ಕೇಳೋದ್ರಲ್ಲ, ಅರ್ಥ ಇಲ್ವಾ ಇವರು? ಸರ್, ಈಗ ತಿಮ್ಮಾಪುರ ಸಾಹೇಬರು ತಮ್ಮ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಸುಧಾರಣೆಗಳ ಕಾರ್ಯಗಳನ್ನು ತಂದಿದ್ದಾರೆ. ಸಣ್ಣದುದಾರರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯಾವ ರೀತಿ ಅಂದ್ರೆ ಈ ಲಾಗಿನ್ ಮಾಡೋದು ಸಣ್ಣದಾರಿಗೆ 2 ಲಾಗಿನ್ ಮಾಡಿದ್ದಾರೆ. ಅದು ಅಧಿಕಾರಿಗಳಿಗೆ ಮತ್ತು ಪಾರದರ್ಶಕವಾಗಿ ಟ್ರಾನ್ಸ್ಫರ್ ಮಾಡೋದು ಪಾರದರ್ಶಕ ಮತ್ತು ಅದನ್ನ ಇದ್ರ ಪ್ರಕಾರ ಮಾಡ್ತಾ ಇದ್ದಾರೆ. ಇದನ್ನ ಸಹಿಸಲಾಗಲಾದ ಕೆಲವು ಅಧಿಕಾರಿಗಳು ಇದು ದುರುದ್ದೇಶ ಪೂರಿತವಾಗಿ, ಅದು ಉತ್ತರ ಕರ್ನಾಟಕದ ಮಂತ್ರಿಗಳ ವಿರುದ್ಧ ಇದು ದುರುದ್ದೇಶಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸರಳೀಕರಣ ಹೆಂಗಾಯ್ತು ಗೊತ್ತಾ ಹದ್ಲಿ ಅವರೇ? ಆರೋಪ ಕೇಳಿ ಬಂದಾಗ ಉತ್ತರ ಕರ್ನಾಟಕ ಅಂತ ಹೇಳೋದು, ನೀವು ಕರ್ನಾಟಕನೇ ಭಾಗ ಮಾಡ್ತೀರಲ್ರಿ, ಬಳಸೋದು. ಶಿವಕುಮಾರ್ ಹೇಳ್ತಾರೆ ದಲಿತರು ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗ್ತಿದ್ದಾರೆ ಅಂತ. ಸರ್, ಸಾಕಷ್ಟು ವ್ಯವಸ್ಥೆಯನ್ನು ಸುಧಾರಣೆ ಮಾಡಿದ್ದಾರೆ ಅಬಕಾರಿ ಇಲಾಖೆ. ಯಾವ್ಯಾವುದು? ಒಂದು 5 ಹೇಳಿ. ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ 6 ಗಂಟೆಗೆ ಬಾರ್ ಓಪನ್ ಮಾಡ್ತಾರೆ, 12 ಗಂಟೆವರೆಗೂ ಮುಚ್ಚಲ್ಲ. ಅವ್ರು ಮಾತಾಡೋದನ್ನ ಕೇಳೋಣ. ಉತ್ತರ ಕೊಡ್ಲಿಲ್ಲ. 5 ಸುಧಾರಣೆಗಳನ್ನ ದಯವಿಟ್ಟು ಲಿಸ್ಟ್ ಮಾಡಕ್ಕೆ ಹೇಳಿ. ಹದ್ಲಿ ಅವರೇ ಮಾತಾಡಿ. ಸರ್, ಈಗ ಮುಂಚೆ 21 ಲಾಗಿನ್ ಹೋಗ್ಬೇಕಾಗಿತ್ತು, ಈಗ 7 ಲಾಗಿನ್ ಮಾಡಿದ್ದಾರೆ. ಮತ್ತು ಸಣ್ಣದುದಾರರಿಗೆ ಕೇವಲ 2 ಲಾಗಿನ್ ಹೋಗ್ಲಿಕ್ಕೆ ಮಾಡಿದ್ದಾರೆ. ಮತ್ತು ಯಾವ್ದಾದ್ರು ವರ್ಗಾವಣೆ ಇದೆ ಅದನ್ನ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರೆ. ಈಗ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ಮಾಡ್ತಾ ಇದ್ದಾರೆ. ಇದನ್ನು ಸುಧಾರಣೆ ತರುವಂತ ಕೆಲಸ ಮಾಡ್ತಾ ಇದ್ದಾರೆ ತಿಮ್ಮಾಪುರ ಸಾಹೇಬರು. ಇದು ದುರುದ್ದೇಶಕ ಪೂರ್ವಕವಾಗಿ ಕೆಲವು ಅಧಿಕಾರಿಗಳು ಇದನ್ನ ಷಡ್ಯಂತ್ರ ಮಾಡಿ ಇವರ ಹೆಸರು ಕೆಡಿಸಲಿಕ್ಕೆ ಈ ರೀತಿ ಯೋಜನೆಗಳನ್ನ ಹಾಕ್ತಾ ಇದ್ದಾರೆ. ಅದ್ಲಿ ಅವರೇ, ಈಗ ವರ್ಗಾವಣೆ ಕೌನ್ಸಿಲಿಂಗ್ ಮೂಲಕ ಅನೇಕ ಇಲಾಖೆಗಳಲ್ಲಿ ನಡೀತಾ ಇದೆ, ಒಂದು ಒಳ್ಳೆ ಪ್ರಕ್ರಿಯೆ ಅಂತ ಅಂದ್ಕೊಳ್ಳೋಣ. ಆದರೆ ಒಬ್ಬ DC, ಪ್ರಮುಖವಾಗಿರ್ತಕ್ಕಂಥ ಒಬ್ಬ DC ಮಂತ್ರಿಯ ಹೆಸರನ್ನು ತೆಗೆದುಕೊಂಡಾಗ ಅದರ ಅಮೂಲಾಗ್ರವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸೋದು ಸರ್ಕಾರದ ಜವಾಬ್ದಾರಿ ಅಲ್ವಾ? ಸರ್ಕಾರ ಜವಾಬ್ದಾರಿ. ಆದ್ರೆ ಇದು ಒಂದೇ ಸಲ ಬಂದಿಲ್ಲ. ಶ್ರೀನಾಥ್ ಜೋಶಿ ಪ್ರಕರಣದಲ್ಲೂ ತಿಮ್ಮಾಪುರರ ಹೆಸರು ಬಂದಿತ್ತು, ಈಗಲೂ ತಿಮ್ಮಾಪುರರ ಹೆಸರು RBT ಅಂತ ಹೇಳ್ತಿದ್ದಾನೆ. ಬರೇ ಅವ್ರು ಇದ್ರಲ್ಲಿ ಭಾಗಿಯಾಗಿದ್ದ ಸುಮ್ಮನೆ ಹೆಂಗೆ ಅಂದ್ರೆ ಭಾಗ್ಯ ಆಗಿಲ್ಲ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಟ್ರ? ಭಾಗ್ಯ ಆಗಿಲ್ಲ ಅನ್ನೋದನ್ನ ನೀವು ಡಿಸೈಡ್ ಮಾಡಿಬಿಟ್ರ ಅವ್ರ ಪರವಾಗಿ? ಭಾಗ್ಯ ಆಗಿದಾರೋ ಇಲ್ವೋ ಅನ್ನೋ ತನಿಖೆ ನಡಿಬೇಕಲ್ಲ ಮೊದಲು. ತನಿಖೆ ಅಂದರೆ ಸರ್ಕಾರಕ್ಕೆ ಈಗ ವಿಪಕ್ಷಗಳ ಆರೋಪ ಮಾಡಿದ್ವಪ್ಪ, ನೋ ತನಿಖೆ ಅನ್ನೋದು ಸರ್ಕಾರದ ಸ್ಟ್ಯಾಂಡ ಎಲ್ಲ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಕೂಡ. ಅಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಹಿರಿಯ ಸಚಿವರು ಹೇಳಿದಾರಲ್ಲ ಸರ್. ಅಲ್ರಿ, ಹಿರಿಯ ಸಚಿವರು ಹೇಳಿದ್ರೆ ಮುಗಿದೋಯ್ತಾ? ಅಲ್ರಿ, ಹಿರಿಯ ಸಚಿವರು ಹೇಳಿದ್ರೆ ಮುಗಿದೋಯ್ತಾ? ಹಿರಿಯ ಸಚಿವರು ಹೇಳ್ಬಿಟ್ರಪ್ಪ, ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅಲ್ರಿ, ಸ್ಪಷ್ಟೀಕರಣ ನೋಡ್ರಿ, ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಸದನದಲ್ಲಿ ಮಿಯರ್ ಸ್ಟೇಟ್ಮೆಂಟ್ ವಿಲ್ ನಾಟ್ ವರ್ಕ್. ಭ್ರಷ್ಟಾಚಾರದ ಪ್ರಕರಣಗಳ ಮೊದಲ ರೂಲ್ ಏನು? ಸರ್ಕಾರ ಶುಡ್ ಕಮ್ ಕ್ಲೀನ್ ಆನ್ ಇಟ್. ನಾನೀಗ ವಿಪಕ್ಷಗಳ ರಾಜೀನಾಮೆ ಕೇಳ್ತೇವೆ, ನಾನೇನು ರಾಜೀನಾಮೆ ಕೇಳ್ತಿಲ್ಲ. ಒಮ್ಮೆ ರಾಜೀನಾಮೆ ಕೊಟ್ಟರೆ ರಾಜಕೀಯ ನಾಯಕರ ರಾಜಕೀಯ ಮುಗಿದು ಹೋಗುತ್ತೆ ಅಂತಕ್ಕಂಥದ್ದು ನನಗೆ ಅರಿವಿದೆ. ನಾನು ಕೇಳ್ತಿರುವ ಪ್ರಶ್ನೆ, ಅಬಕಾರಿ ಇಲಾಖೆಯಲ್ಲಿ ಒಂದಲ್ಲ ಎರಡಲ್ಲ 3 ಈ ರೀತಿಯ ಪ್ರಕರಣಗಳು ಹೊರಗಡೆ ಬಂದು ಅವರು ಸಚಿವರ ಹೆಸರನ್ನು ಹೇಳ್ತಿರ್ಬೇಕಾದ್ರೆ ಯಾರು ಸರ್ಕಾರ ನಡೆಸ್ತಿದ್ದಾರೆ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕರ್ತವ್ಯ ಅಲ್ವಾ ಯು ಶುಡ್ ಕಮ್ ಕ್ಲೀನ್ ಅನ್ನೋದು? ಮುಂದುವರೆದು ನಾನು ಹೇಳೋದಾದರೆ, ನೀವು BJPಗೆ ಹ್ಯಾಂಡಲ್ ಕೊಡ್ತೀರಿ ಪ್ರತಿ ಬಾರಿ ಹಿಂಗೆ ಮಾಡಿ. ಇಲ್ಲ, ನೀವು CBI ತನಿಖೆ ನಡೆಸಿ ಅಥವಾ ನೀವೇನೋ ಬೇರೆ ನಡೆಸಿ ಅಂತಕ್ಕಂಥದ್ದನ್ನು ನೀವು ತನಿಖೆ ನಡೆಸಲ್ಲ. ಈಗ ನಾಗೇಂದ್ರ ಪ್ರಕರಣದಲ್ಲೂ ನಾವು ನೋಡಿದ್ವಿ, ಅಧಿಕಾರಿ ನೇರವಾಗಿ ಹೆಸರು ಹೇಳ್ತಿದ್ದ, ಎಲ್ಲಿ ಹೋಗಿ ನಾನು ಶಾಂಗ್ರಿಲಾ ಹೋಟೆಲ್ದಲ್ಲಿ ಕುಳಿತುಕೊಂಡೆ ಅಂತಕ್ಕಂಥದ್ದನ್ನು. ಬಟ್ ನಾಗೇಂದ್ರ ಇಸ್ ಕ್ಲೀನ್.
ಸರ್ಕಾರದಲ್ಲಿ ಉತ್ಸುಕತೆ ಇದೆ ನಾಗೇಂದ್ರರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋದನ್ನ. RCB ತಿಮ್ಮಾಪುರ ಪ್ರಕರಣದಲ್ಲೂ ಮೂಡ ಕೇಸ್ ಬಂದಾಗ್ಲೂ ಹಂಗೆ ಅಧಿಕಾರಿಗಳ ಬಲಿಪಶು ಮಾಡಲಾಯಿತು. ಸಿಎಂ ವಾಪಸ್ ಕೊಡ್ತಾರ್ರಿ. ಅವ್ರು ಉತ್ತರ ಕೊಡ್ಲಿ. ಹೇಳಿ ನಾಗರಾಜ್ ಹೆದ್ಲಿ ಅವರೇ. ನೀವು ಎಲ್ಲಾದ್ರಲ್ಲೂ ಮಹಿಳಾ ಮತ್ತು ಇದ್ರಲ್ಲಿ ಮಕ್ಕಳ ಕಲ್ಯಾಣ ನಿಮ್ ಇಲಾಖೆ ಕಷ್ಟ ನನಗೆ ಅರ್ಥ ಆಗುತ್ತೆ ನಾಗರಾಜ್ ಹೆದ್ಲಿ ಅವರೇ, ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಒಂದು ತನಿಖೆನೂ ಬೇಡವಾ? ಯಾವ ಅಂದರೆ ಇನ್ನು ಮುಂದೆ ಯಾವ ಪಕ್ಷದ ಸರ್ಕಾರ ಬಂದರೂ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಬಿಟ್ರು, DK ಶಿವಕುಮಾರ್ ಅಂತ ಉಪಮುಖ್ಯಮಂತ್ರಿಗಳು, ಆಗಿನ ಸರ್ಕಾರದ ಉಪಮುಖ್ಯಮಂತ್ರಿಗಳು ಬರ್ತಾರೆ, ಅವರು ದಲಿತ ಅನ್ನುವ ಕಾರಣಕ್ಕೋಸ್ಕರ ಟಾರ್ಗೆಟ್. ಜಾತಿಯಲ್ಲಿ ಬಂತಿಲ್ಲಿ ಕೇಳಿಸ್ತಾ ಇದೆಯಾ ಹದ್ಲಿ ಅವರೇ? ಜಾತಿ ಉತ್ತರ ಕರ್ನಾಟಕ ಯಾಕೆ ಬರುತ್ತಿಲ್ಲಿ? ಜೊತೆಗೆ ಇದು ಬಂತಲ್ಲ ನಿಮ್ಗೆ ಇದರಲ್ಲಿ JDS ಅಂತೆ, ಅದಕ್ಕೆ 60 ಲಕ್ಷ ಕೊಡು, ಕಾಂಗ್ರೆಸ್ ಆಗಿ 40 ಲಕ್ಷಕ್ಕೆ. ಇದು ಏನಿದು? ಹದ್ಲಿ ಅವರೇ ಕೇಳಿಸ್ತಿದ್ಯಾ? ಹೇಳಿ ಸರ್, ಹೇಳಿ ಹೇಳಿ, ನೀವೇ ಉತ್ತರ ಕೊಡ್ಬೇಕು ಇದಕ್ಕೆ. ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಕಾಂಗ್ರೆಸ್ ಅವರು. ಇಂಥ ಪರಿಸ್ಥಿತಿಯಲ್ಲಿ ಪಾಪ ಲೋಕಲ್ ಕಾರ್ಯಕರ್ತನ ತಗಲಾಕ್ಬಿಟ್ಟು ಇವರು ಆರಾಮಾಗಿರ್ತಾರೆ. ಪ್ರಶ್ನಾತೀತ ನಾಯಕರು ತಿಮ್ಮಾಪುರ ಅವರು, ಯಾರು ಪ್ರಶ್ನೆ ಮಾಡಂಗೇ ಇಲ್ಲ. ಅವ್ರು ಹೇಳಿದ್ನೆಲ್ಲರೂ ಒಪ್ಕೋಬೇಕು. ನಾನು ತಿಮ್ಮಾಪುರ ರಾಜೀನಾಮೆ ಕೊಡಲ್ಲ ಅನ್ನೋದು ಅವ್ರು ಅದೇ ರೀತಿ ಹೇಳಿಕೆ ಕೊಡಲೇಬೇಕಾಗತ್ತೆ. ಯಾವ ಮಂತ್ರಿ ಬಂದಿಲ್ಲ ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ತಾರೆ. ನನ್ನ ಪ್ರಶ್ನೆ ಇರೋದು ಸರ್ಕಾರಕ್ಕೆ. ಮುಖ್ಯಮಂತ್ರಿಗಳು ಮತ್ತು ಇಡೀ ಸರ್ಕಾರ ನಡೆಸ್ತಾ ಇರತಕ್ಕಂಥವ್ರು ಇದ್ರ ಬಗ್ಗೆ ಒಂದು SIT ರಚನೆ ಮಾಡಬೇಕು. ಕಷ್ಟ ಆಗ್ತಿದೆ ಅವರಿಗೆ ಉತ್ತರ ಕೊಡೋದಕ್ಕೆ. ನಾನು ಶಂಕರೇಗೌಡರನ್ನ ಮಾತನಾಡಿಸಬೇಕಾದಂಥ ವಿಚಾರ ಇದೆ. ಶಂಕರೇಗೌಡರೇ, ಈಗ ಹದ್ಲಿ ಅವರು ಒಂದು ವಿಚಾರ ಹೇಳಿದರು. ತಿಮ್ಮಾಪುರ ಅವರು ಬಂದ ನಂತರ ಸುಧಾರಣೆಗಳಾಗಿದೆ ಅಬಕಾರಿ ಇಲಾಖೆಯಲ್ಲಿ. ಆ ಸುಧಾರಣೆಗಳನ್ನು ಸಹಿಸಿಕೊಳ್ಳೋದಕ್ಕಾಗದೆ ಈ ರೀತಿಯ ಆರೋಪಗಳನ್ನು ಮಾಡಲಾಗ್ತಿದೆ. ತಾವು ಉದ್ಯಮ ನಡೆಸೋರಾಗಿ ಹೌದಾ ಅದು? ಆ ಸುಧಾರಣೆಗಳ ಕಾರಣಕ್ಕಾಗಿ ಈ ರೀತಿ ಸಮಸ್ಯೆಗಳಾಗ್ತಾ ಇರೋದಾ? ಸುಧಾರಣೆಗೆ ಅಂದರೆ ಸರ್, ಈಗ ಏನಾಗಿದೆ ಅಂದರೆ ಲಂಚದ ಒಂದು ಜಾಸ್ತಿ ಇದ್ದಾಗ ಇನ್ಸ್ಪೆಕ್ಟರ್ಗಳದ್ದು ಮತ್ತೆ ಎಲ್ಲ ಇದನ್ನ ಲಾಗಿನನ್ನ ಚೇಂಜ್ ಮಾಡಿದ್ದಾರೆ, ಮತ್ತೆ ಅವರನ್ನ ಕೌನ್ಸಿಲಿಂಗ್ ಮಾಡಿ ಅದ ಲಂಚದ ಒಂದು ಇದು ಮಾಡಿ ತೆಗೆದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಾವು ಸಚಿವರ ಬಗ್ಗೆ ಸರ್ ಕೇಳಿಸ್ತಲ್ವಾ, ಸಚಿವರ ಬಗ್ಗೆ ನಾನು ಆಪಾದನೆ ಮಾಡಲ್ಲ, ಸಚಿವರ ಬಗ್ಗೆ ನೇರ ಆಪಾದನೆ ನಮ್ಮ ಹತ್ರ ಇಲ್ಲ. ಏನು ಮಾಡಕ್ಕೆ, ಅಧಿಕಾರಿಗಳಂತೂ ಈ ವಿಷಯದಲ್ಲಿ ತುಂಬಾ ಸಾಮೀಲಾಗಿ ತುಂಬಾ ತುಂಬಾ ಲಂಚದ ಒಂದು ಇದನ್ನ ಮಾಡ್ತಾ ಇದ್ದಾರೆ ಅದೇ ಅಧಿಕಾರಿಗಳು. ಸರಿ, ಕೇಳಿಸ್ತಾ ಇದೆಯಾ ಸರ್? ಎಸ್ ಮಾತಾಡಿ ಶಂಕರೇಗೌಡ್ರೆ. ಹಲೋ, ಕೇಳ್ತಿದೆ ಶಂಕರೇಗೌಡ್ರೆ, ಮಾತಾಡಿ. ಇದು ಅಧಿಕಾರಿಗಳು ಇದ್ರಲ್ಲಿ ಹೌದು, ಅಧಿಕಾರಿಗಳು ಈ CL7 ಅಂತ ಒಂದು ಬಂದ ನಂತರ ತುಂಬಾ 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 ಭ್ರಷ್ಟಾಚಾರ ಜಾಸ್ತಿ ಆಗಿದೆ ವಿನ ನಾವು ಅವರು ಕೆಲವು ಸುಧಾರಣೆ ತಂದಿದ್ದಾರೆ ಮಿನಿಸ್ಟ್ರು. ನಾವು ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕೆಂದ್ರೆ ಈಗ ಒಂದೇ ಒಂದು ಉದಾಹರಣೆ ಅಂದ್ರೆ, ಈಗ ಮಂಡ್ಯದಲ್ಲಿ ಆಗಿರ್ತಕ್ಕಂಥ ಘಟನೆನೇ ಈಗ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಫೈಲ್ನ ಇವರು 1 ವರ್ಷ 2 ವರ್ಷ ಅದನ್ನ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ತರ ನಂದು ಕೂಡ ಒಂದು ಫೈಲ್ 1 ವರ್ಷದಿಂದಾನೇ ಅದೇ ತರ ಈ ಡಾಕ್ಯುಮೆಂಟ್ ಶಂಕರೇಗೌಡ್ರೆ, ಬಿಜೆಪಿ ಮತ್ತು JDS ನವರು ಒಂದು ಆರೋಪವನ್ನು ಮಾಡ್ತಾರೆ. ಕ್ಲಿಯರ್ ಆಗಲ್ಲ. 3 ಹಂತದಲ್ಲಿ ಭ್ರಷ್ಟಾಚಾರ ಆಗ್ತಿದೆ. ಒಂದು ಮಂತ್ಲಿ ಕಲೆಕ್ಷನ್, ಎರಡನೇದ್ದು ಟ್ರಾನ್ಸ್ಫರ್, ಮೂರನೇದ್ದು ಹೊಸ ಲೈಸೆನ್ಸ್ ಮತ್ತು ರಿನಿವಲ್. ಹೌದಾ? 3 ಹಂತದಲ್ಲಿ ಭ್ರಷ್ಟಾಚಾರಗಳು ನಡೀತಾ ಇದೆಯಾ ಸರ್? ಹೌದು. ಇದು ಏನಂತ ಸರ್, ಈಗ ಮಂತ್ಲಿ ನಡೀತಾ ಇರೋದು ಸತ್ಯ, ಅದು ನಾನು ಇಲ್ಲ ಅಂತ ಹೇಳಲ್ಲ. ಮಂತ್ಲಿ ನಡೀತಾ ಇರೋದು CL7 ಮಾಡಿದ್ರೆ ಅದಕ್ಕೂ ಕೂಡ ಲಂಚ ತಗೋತಾರೆ ಅಧಿಕಾರಿಗಳು. ಪ್ರತಿಯೊಬ್ಬ ಅಧಿಕಾರಿಗಳು ತಗೋತಾ ಇದ್ದಾರೆ. ಅಧಿಕಾರಿ ಹಂತದಲ್ಲಿ ನಡೀತಾ ಇದೇವಿನ ನಾವು ಯಾವುದೇ ಮಿನಿಸ್ಟರ್ ಹತ್ರ ನಾವು ಯಾವುದೇ ಕಮ್ಯುನಿಕೇಶನ್ ಇಲ್ಲ. ನಮ್ಮ ಮಿನಿಸ್ಟರ್ಗೆ ಅಂತ ಯಾವುದೂ ನಾವು ಕೊಡೋದಿಲ್ಲ. ಅಧಿಕಾರಿಗಳಿಗಂತೂ ನಾವು ಡೆಫಿನೆಟ್ಲಿ ಕೊಡ್ತಾ ಇದ್ದಾರೆ ನಮ್ಮ ಬಾರ್ ಮಾಲೀಕರು. ಹಂಗೆ ಹೇಳ್ಬೇಕಾಗ್ತದೆ ಅಲ್ಲ, ಇದಂತೂ ಸತ್ಯ. ಅಧಿಕಾರಿಗಳು ನಿಮಗೆ ದೊಡ್ಡವರಿಗೆ ಕೊಡಬೇಕು ಅಂತ ಏನಾದ್ರು ಕೇಳಿ ತಗೊಳ್ತಾ ಇದ್ದಾರೆ? ಸತ್ಯ ಹೇಳ್ತಾ ಇದ್ದೀನಿ. ದೊಡ್ಡವರಿಗೆ ಕೊಡಬೇಕು, ಸಾಹೇಬ್ರಿಗೆ ಕೊಡಬೇಕು ಅಂತ ಇಲ್ಲ, ನಮ್ಮ ಹತ್ರ ಆತರ ಇಲ್ಲ, ಅದು ಇಲ್ಲ ಸರ್. ಈಗ ಒಂದು ಹೇಳಿ, ನಮ್ಮ ಮಟ್ಟದಲ್ಲಿ ಅದು ಯಾವ್ದು ಗೊತ್ತಿಲ್ಲ ಸರ್, ನಮ್ಗೆ ಆ ಮಟ್ಟದಲ್ಲಿ ಇಲ್ಲ. ಅಲ್ಲ, ಲಕ್ಷ್ಮೀನಾರಾಯಣ ಅವರನ್ನು ನಾವು ಬೆಳಗ್ಗೆ ಮಾತನಾಡಿಸಿದಾಗ ಅವರು ಅದನ್ನೇ ಹೇಳಿದ್ರು. ಆ ಆಡಿಯೋದಲ್ಲೂ ಅದೇ ಇದೆ. ಸಾಹೇಬ್ರಿಗೆ ಕೊಡಬೇಕು ಅಂತ ಕಲೆಕ್ಷನ್ ಮಾಡಿರೋದು 14 ಲಕ್ಷ, 1,20,00,000 ಲಕ್ಷ ತಗೊಳ್ತಾರೆ ಅಥವಾ ಕೇಳಿದ್ದಾರೆ ಅಂತ. ಸರ್, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಮಾಡ್ತಾರೆ ಸರ್. ನಮ್ಮ ಜಿಲ್ಲೆಲ್ಲೂ CL7 ಲಂಚ ಇದೆ. ನಮ್ಮ ಜಿಲ್ಲೆಲ್ಲೂ ಈಗ ಅಧಿಕಾರಿ DC ಸಸ್ಪೆಂಡ್ ಆಗಿದ್ದಾರೆ. ಅವರು ಕೂಡ ಅದೇ ತರ ಮಾಡ್ಕೊಬಂದು ಇಲ್ಲಿ ಒಬ್ಬರನ್ನ ಯಾರು ಲಂಚ ಕೊಡಲ್ಲ ಅವ್ರನ್ನ ಲೈಸೆನ್ಸ್ನೇ ಮಾಡ್ಕೊಡಲ್ಲ. ಇದು ನಡ್ಕೊಬತ್ತಾರೆ ಸಹಜ. ಈಗ ಇವ್ರು ಬಂದ ನಂತರ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ?
ಈ ಸರ್ಕಾರ ಬಂದ ನಂತರ. ಯಾರು ಬಂದಂತೆ ಸರ್? ಈ ಸರ್ಕಾರ ಬಂದ ನಂತರ ಸರ್ CL7 ಸ್ಟಾರ್ಟ್ ಸರ್. CL7 ಯಾವತ್ತು ಸ್ಟಾರ್ಟ್ ಆಯ್ತು ಅವತ್ತಿಂದ ಭ್ರಷ್ಟಾಚಾರ ಅತಿರೇಕಕ್ಕೆ ಹೋಗಿದೆ ಸರ್. ಇದು CL7 ಮೊದಲನ ಸರ್ಕಾರನೂ ಕೊಡ್ತಾ ಇತ್ತು ಲೈಸೆನ್ಸ್, ಅತಿರೇಕಕ್ಕೆ ಹೋಗಿದೆ ಇದು. ಅಲ್ಲ, ಹಿಂದಿನ ಸರ್ಕಾರನೂ CL7 ಹೌದು ಸರ್. CL7 ಕೊಟ್ಟಾಗ ಎಲ್ಲ ಲಂಚ ಸ್ಟಾರ್ಟ್ ಆಗಿದೆ. ಹೌದು, ಅವಾಗಲೂ ಕೊಟ್ಟಿದೀವಿ, ಅವಾಗಲೂ ಲಂಚ ಇತ್ತು ಸರ್, ಅವಾಗಲೂ ಲಂಚ ಇತ್ತು ಇದು. ಈಗ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಅದೇ ಕಂಟಿನ್ಯೂ ಆಗ್ತಿದೆಯಾ? ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ. ಎಸ್, ಅಧಿಕಾರಿಗಳು ಜಾಸ್ತಿ ಮಾಡಿದ್ದಾರೆ. ಒಂದು ನಿಮಿಷ ಗೌಡ್ರೆ, ಪ್ರಶಾಂತ್ ನಾಥ್ ಅವ್ರದ್ದೊಂದು ರಿಯಾಕ್ಷನ್ ತಗೋತೀನಿ. ಇಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಶ್ನೆಗಳನ್ನ ರೈಸ್ ಮಾಡುವಂಥ ಕೆಲಸಗಳಾಗ್ತಿದೆ. ಹದ್ಲಿ ಅವರು ಅದನ್ನೇ ಹೇಳಿದ್ದು, ಯಾಕೆ ರಾಜೀನಾಮೆ ಕೊಡಬೇಕು. ರಕ್ಷತ್, ನೋಡಿ, ಒಬ್ಬ ಮಂತ್ರಿ ರಾಜೀನಾಮೆ ಕೊಡಬೇಕೋ ಬೇಡವೋ ಅಂತಕ್ಕಂಥದ್ದನ್ನು ನಿರ್ಧರಿಸೋದು ದಟ್ಸ್ ಅ ಪ್ರಿರೋಗೇಟಿವ್ ಆಫ್ ಚೀಫ್ ಮಿನಿಸ್ಟರ್. ವಿಪಕ್ಷಗಳು ಒತ್ತಾಯ ಮಾಡ್ತೀವಿ ಅನ್ನೋ ಕಾರಣಕ್ಕೆ ನಾಳೆ ಹೋಗಿ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಾನೇನು ಹೇಳಲ್ಲ. ಯಾಕಂದರೆ ಈಗ ನೀವು ಏನೇ ಆರೋಪಗಳನ್ನು ಮಾಡಿದರೂ ಕೂಡ ಆರೋಪಗಳು ಪ್ರೂವ್ ಆಗಬೇಕು. ಪರ್ಸೆಪ್ಷನ್ನ ಆಧಾರದ ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದೇನು ಗೊತ್ತಾ, ಈ ರೀತಿಯ ಗಂಭೀರ ಆರೋಪಗಳು ಬಂದಾಗ ಒಬ್ಬ DC ಲೆವೆಲ್ನ ಅಧಿಕಾರಿ, ಈಗ ನೀವು ಯಾವುದೋ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕರಣ ಕೇಳ್ತಾ ಇದ್ರಿ, ಆ ಪ್ರಕರಣಕ್ಕೂ ನೀವು ಗೃಹ ಮಂತ್ರಿ ನೋಡಿ, ಪೊಲೀಸ್ ಇಲಾಖೆ, ಅಬಕಾರಿ ಇಲಾಖೆ, ಫಾರೆಸ್ಟು, ಕಸ್ಟಮ್ಸು, ಕಮರ್ಷಿಯಲ್ ಟ್ಯಾಕ್ಸು, ಇಲ್ಲಿ ಭ್ರಷ್ಟಾಚಾರ ನಡೆಯಲ್ವಾ? ಯಾವುದೇ ಸರ್ಕಾರ ಇದ್ದಾಗಲೂ ಭ್ರಷ್ಟಾಚಾರ ನಡೆಯುತ್ತೆ ಅಲ್ವಾ? ಈಗ BJP ಅವರೇನು ಅಬಕಾರಿ ಇಲಾಖೆಯಲ್ಲಿ ಇದ್ದಾಗ ನಾವು ಒಂದು ಪೈಸಾ ಭ್ರಷ್ಟಾಚಾರ ಮಾಡ್ತಾ ಇರಲಿಲ್ಲ ಅನ್ನೋದು ನನಗನ್ಸುತ್ತೆ. ಮೂರೂ ಪಾರ್ಟಿಗಳು ಅದು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಬಿಡಿ. ನಾಗೇಶ್ ಅವ್ರ ಮೇಲೆ ಆರೋಪ ಬಂದು ರಿಸೈನ್ ತಗೊಂಡಿದ್ದು ಅವ್ರದೇ ಕಾಲದಲ್ಲಿ ಇರಲಿ. ನನ್ನ ಪ್ರಶ್ನೆ ಇರತಕ್ಕಂಥದ್ದೇನು ಗೊತ್ತಾ, ಸಿದ್ದರಾಮಯ್ಯನವರಂಥ ಒಬ್ಬ ಜನಪ್ರಿಯ ನಾಯಕ ಮತ್ತು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿಟ್ಕೊಂಡು ಬಂದಿರತಕ್ಕಂಥ ನಾಯಕರ ಎರಡನೇ ಅವಧಿಯಲ್ಲಿ ಈ ರೀತಿ ಮಂತ್ರಿಯ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪವನ್ನು ಅಥವಾ ಭ್ರಷ್ಟಾಚಾರದಲ್ಲಿ ಅವರ ಹೆಸರಿದೆ, ಅವ್ರಿಗೂ ಪಾಲು ಕೊಡಬೇಕು ಅಂತಕ್ಕಂಥದ್ದನ್ನು ಒಬ್ಬ DC ಲೆವೆಲ್ನ ಅಧಿಕಾರಿ, ಅಬಕಾರಿ DC ಲೆವೆಲ್ನ ಅಧಿಕಾರಿ ಹೇಳ್ತಿದ್ದಾರೆ ಅಂತಂದರೆ ಸರ್ಕಾರ ಫಸ್ಟ್ ಅದರಲ್ಲಿ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು. ಈಗ ಎನ್ಕ್ವೈರಿ ಮಾಡುವಾಗ ನೈತಿಕ ಹೊಣೆ ಹೊತ್ತು ತಿಮ್ಮಾಪುರ್ ರಾಜೀನಾಮೆ ತಗೊಳ್ತಾರೋ ಬಿಡ್ತಾರೋ ದಟ್ ಇಸ್ ಅಪ್ ಟು ಚೀಫ್ ಮಿನಿಸ್ಟರ್ ಟು ಡಿಸೈಡ್. ಆದರೆ ನೀವು ತನಿಖೆನೇ ನಡೆಸಲ್ಲ. ಈಗ ನಾಗರಾಜ್ ಹದ್ಲಿ ಅವರು ಹೇಳ್ತಾರೆ, ತಿಮ್ಮಾಪುರ್ ಅವರು ಏನು ಸ್ಪಷ್ಟೀಕರಣ ಕೊಡ್ತೀರಿ ನೀವು ಈ ಪ್ರಕರಣದಲ್ಲಿ? ಅಶೋಕ್ ಗೌಡ್ರು ಅದನ್ನು ಸುಮ್ಮನೆ ಜರ್ನಲಿಸಮ್ಗೆ ಕನೆಕ್ಟ್ ಮಾಡಿದ್ರು, ಅದಕ್ಕೂ ನೀವೇನೋ ಮಾತಾಡಿದ್ರು, ಅದಕ್ಕೆ ಏನು ಸಂಬಂಧ ಇರಲಿಲ್ಲ. ಬಟ್ ಅಲ್ಲ, ಆ ಎಕ್ಸಾಂಪಲು ಏನು ಸರಿ ಇರಲಿಲ್ಲ ನನ್ನ ಪ್ರಕಾರ. ಮೆಟಾಫೋರ್ ಅಷ್ಟೇ ಅದು. ಆ ಮೆಟಾಫರ್ಗೂ ಅಬಕಾರಿ ಇಲಾಖೆಗೂ ನ್ಯೂಸ್ ರೂಮ್ ಕೆಲಸ ಮಾಡುವ ಮೆಟಾಫರ್ ಏನು ಸರಿ ಇರಲಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ತನಿಖೆಗೆ ಯಾಕೆ ತಯಾರಿಲ್ಲ? ಆರ್ ಬಿ ತಿಮ್ಮಾಪುರ್ ವಿರುದ್ಧ ನೀವು ಶ್ರೀನಾಥ್ ಜೋಶಿ ಪ್ರಕರಣ ಬಂತಲ್ಲಪ್ಪ, ಆ ಪ್ರಕರಣದ ಆದ ನಂತರ ಇನ್ನೊಂದು ಪ್ರಕರಣ ಬಂತು, ಇನ್ನೊಂದು ಬಂದಮೇಲೆ ಮಂಡ್ಯದಲ್ಲಿ ಯಾವುದೋ ಒಂದು ಪ್ರಕರಣ ಬರುತ್ತೆ. ನೀವು ಪ್ರಕರಣಗಳ ಮೇಲೆ ಪ್ರಕರಣಗಳು ಹೊರಗಡೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಫಸ್ಟ್ ಇದನ್ನು ಒಂದು ಥರೋ ಎನ್ಕ್ವೈರಿ ನಡೆಸ್ಬೇಕಲ್ವ, ಯಾವುದೇ ಇಲಾಖೆಯಲ್ಲಿ ಬರಲಿ. ನಾವು ಇವತ್ತು ಒಂದು ಹೊಸ ರೀತಿಯ ದಪ್ಪ ಚರ್ಮದ ಸರ್ಕಾರಗಳನ್ನು, ಎಲ್ಲ ಪಾರ್ಟಿಯ ಸರ್ಕಾರಗಳನ್ನು ನೋಡ್ತಾ ಇದ್ದೀವಿ. ಏನೇ ಆಗಲಿ ನಾವು ತನಿಖೆಗೆ ಒಳಪಡಿಸಲ್ಲ ಅಂತಕ್ಕಂಥದ್ದು ಯಾಕೆ ಅನ್ನೋದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಈಗ ನಾಗೇಂದ್ರರ ಪ್ರಕರಣವನ್ನೇ ನೋಡಿದ್ವಿ ನಾವು. ಇಡೀ ಪ್ರಕರಣದಲ್ಲಿ ನನ್ನ ಇವತ್ತಿನವರೆಗೆ ನನಗೆ ಅಸಿಮ್ಯುಲೇಟ್ ಆಗದೇ ಇರೋದು ರಕ್ಷತ್, ಆ ಪ್ರಕರಣದಲ್ಲಿ 89 ಕೋಟಿಯಷ್ಟು ಹಣ ಒಬ್ಬ ಮಂತ್ರಿಗೆ ಗೊತ್ತಿಲ್ಲದೆ ಖಜಾನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಅಂದರೆ ಆ ಮಟ್ಟದ ಅಧಿಕಾರಿಗಳ ಅಟಾಟೋಪ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರಂತೂ ಬಿಡಲ್ಲ, ನನಗೆ ಗೊತ್ತಿರತಕ್ಕಂಥ ಮಾಹಿತಿ. ಅಬಕಾರಿ ಡಿಪಾರ್ಟ್ಮೆಂಟ್ನಲ್ಲಿ ನೋಡಿ, ಈಗ 5 ಲಕ್ಷ ಯಾರೋ ಕೇಳ್ತಾ ಇದ್ದ ಅಂತ ತಿಳ್ಕೊಳ್ಳಿ. ಈಗ ಮೊನ್ನೆ ಯಾವುದೋ ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರಿ, ಆತ ತಾನು ಉಳ್ಕೊಳ್ಳಿಕ್ಕೆ ನಾನು 5 ಲಕ್ಷ ಇಲ್ರಿ ಗೃಹ ಮಂತ್ರಿಗಳಿಗೆ ಕೊಡ್ಲಿಕ್ಕೆ ಅಂತಂದರೆ ನಾನು ಅದನ್ನು ಒಪ್ತಾ ಇರಲಿಲ್ಲ ಅಲ್ವಾ. ಬೆಂಗಳೂರಿನಂಥ ಜಾಗದಲ್ಲಿ ಗೃಹ ಮಂತ್ರಿ ಅಂದರೆ ಚಿಲ್ಲರೆ ದುಡ್ಡು ಅಂತದ್ದು ಅಲ್ಲ, ಒಪ್ಪಲ್ಲ. ಆದರೆ ನೀವು 1.5 ಕೋಟಿಯಷ್ಟು ಹಣ, ಆಮೇಲೆ ಇಟ್ಸ್ ಅ ವೆರಿ ವೆರಿ ಕಾಮನ್ ಸೆನ್ಸ್ ರೀ. ಆ ಲೈಸೆನ್ಸ್ ಕೊಡುವ ಸಂದರ್ಭದಲ್ಲಿ DC ಲೆವೆಲ್ನ ಅಧಿಕಾರಿ ದುಡ್ಡು ತೆಗೆದುಕೊಳ್ತಾ ಇದ್ದಾನೆ ಅಂತಂದರೆ ಮೇಲ್ಗಡೆ ಅದು ಹೋಗುತ್ತೋ ಇಲ್ವೋ, ದಟ್ ಈಸ್ ಅ ಕಾಮನ್ ಸೆನ್ಸ್ ಕ್ವಶನ್. ಕಾಮನ್ ಸೆನ್ಸ್ ಇದ್ದಾಗೂ ನನಗನ್ಸೋದೇನು ಗೊತ್ತಾ, ತನಿಖೆ ಮನಿ ಟ್ರೇಲ್ ಇತ್ತಾ, ಏನು ನಡೀತಾ ಇತ್ತು, ಇದು ತನಿಖೆ ಮಾಡಬೇಕಲ್ಲ ಸರ್ಕಾರ. ಆ ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಮೂಲಭೂತವಾಗಿ. ನಮಗೆ ನಾಗರಾಜ್ ಹದ್ಲಿ ಅವರಿಂದ ಸಮರ್ಪಕ ಉತ್ತರ ಸಿಗಲಿಲ್ಲ. ನಾನು ಕೊನೆಯದಾಗ ಅವರನ್ನು ಕೇಳಬೇಕಾಗಿರೋದು, ನಾಗರಾಜ್ ಹದ್ಲಿ ಅವರೇ, ಅನುಮಾನ ಇದ್ದಾಗ ತನಿಖೆಯ ಅಗತ್ಯ ಇದೆ.
ಬಟ್ ತನಿಖೆಗೆ ಹೆದರ್ತಾ ಕೂತ್ರೆ ಅನುಮಾನ ಇನ್ನಷ್ಟು ದಟ್ಟವಾಗ್ತಾ ಹೋಗುತ್ತೆ. ಅದೇ ಆಗ್ತಾ ಇರೋದಿಲ್ಲಿ. ಹಲೋ, ಅನುಮಾನ ಇದ್ದಾಗ ತನಿಖೆಯ ಅಗತ್ಯ ಇದೆಯಾ ಇಲ್ವಾ? ಅಧಿಕಾರಿಗಳ ತಲೆ ಕಟ್ಟಿ ಸುಮ್ಮನೆ ಕೂತು ಬಿಡೋರು. ಸರ್ ಹಿಂದಕ್ಕೆ ಬೊಮ್ಮಾಯಿ PCM ಅಂತೇಳಿ ಸರ್ ಹಿಂದಕ್ಕೆ 40% ಆಪಾದನೆ ಬಂದಿತ್ತು PCM. ಅವಾಗ ರಾಜೀನಾಮೆ ಕೊಟ್ರ? ಬೊಮ್ಮಾಯಿ ರಾಜೀನಾಮೆ ಕೊಟ್ರ? 32 ತಿಂಗಳಾಯ್ತಲ್ಲ, ತನಿಖೆ ಮಾಡ್ಲಿಲ್ವಾ ನೀವು? ಅಲ್ಲ, ಅವಾಗ ತನಿಖೆ ಆದ್ರೂ ಮಾಡಿಸಿದ್ರ ಅವರು? ಅಲ್ರಿ, 32 ತಿಂಗಳಾಯ್ತಲ್ಲ, ನೀವು ತನಿಖೆ ಮಾಡಿಸಿದ್ರ? ಅಧಿಕಾರಕ್ಕೆ ಬಂದ ಮೇಲೆ PCM ಅನ್ನು ಆರೋಪ ಮಾಡಿದ್ರಲ್ವಾ, 40% ಆರೋಪ ಮಾಡಿದ್ರಿ. ಏನಾದ್ರೂ ತನಿಖೆ ಮಾಡಿ ಹೊರಗಡೆ ತನ್ನಿ. 32 ತಿಂಗಳಾಯ್ತಲ್ಲ ಅಧಿಕಾರಕ್ಕೆ ಬಂದು. ಅಲ್ಲ, ಮಾಡಿದಾರ ತನಿಖೆ ಮಾಡಿದಾರೆ. ಅವ್ರು ತನಿಖೆ ಕೊಡ್ಲಿಲ್ಲಪ್ಪ, ನೀವು ಬಂದಿದ್ದೀರಾ 32 ತಿಂಗಳಿಂದ ಅಧಿಕಾರಕ್ಕೆ. ಕೊಟ್ರಲ್ಲ, ತನಿಖೆ ಮಾಡಿ ಇವರೇ ಕ್ಲೀನ್ ಚಿಟ್ ಕೊಟ್ರಲ್ಲ. ತನಿಖೆ ಮಾಡಿದಾರ ಸರ್. ಬರೀ ಅವರು ರಾಜಕೀಯ ಬಳಸ್ಕೊಂಡ್ರಲ್ಲ ಅಜೆಂಡಾಗಳನ್ನ. ಈಗ ರಕ್ಷಿತ್, ನಾನು ಒಂದು ವಿಚಾರ ಸರ್, PCM ಅಂತಕ್ಕಂಥದ್ದು ಒಂದು ವೇಗ ಆರೋಪವಾಗಿತ್ತು. ಅದರಲ್ಲೇ ನೀವು ಮನಿ ಟ್ರೇಲ್ ಇತ್ತಾ, ಅಥವಾ ಯಾರಾದರೂ ಇಲ್ಲ ನಾನು CM ಚೀಫ್ ಮಿನಿಸ್ಟರ್ಗೆ ದುಡ್ಡು ಕೊಟ್ಟಿದ್ದೆ ಅಂತಕ್ಕಂಥದ್ದನ್ನು ಹೇಳಿದ್ರಾ? 40% ಆರೋಪ ಅಂತಕ್ಕಂಥದ್ದು ನೀವು ಆರೋಪ ಮಾಡಿದ್ರಿ. ನಂತರ ನೀವು ಅಧಿಕಾರಕ್ಕೆ ಬಂದು 32 ತಿಂಗಳ ನೀವೇನೂ ಮಾಡಲಿಲ್ಲ. ಅಶೋಕ್ ನೋಡಿ, ಒಂದು ಏನಕ್ಕೆ ನಾವು ಗಂಭೀರವಾದ ಆರೋಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವು 3 ವಿಚಾರ ಹೇಳಿದ್ರೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. 14,229 ಇವ್ರಿಗೆ ಏನಕ್ಕೆ ದುಡ್ಡು ಬರ್ತಾ ಇದೆ ಅಂತ ಹೇಳಿದ್ರೆ, 5 ವರ್ಷಕ್ಕೆ ರಿನ್ಯೂ ಮಾಡಿಬಿಟ್ಟಿದ್ದಾರೆ ಈಗ ಲೈಸೆನ್ಸ್ನ. ಅಂದರೆ ನಿಮಗೆ ಈಗ 1.5 ಕೋಟಿ ಅವ್ರು ಕೊಟ್ಬಿಡ್ಬೇಕು ಎಕ್ಸ್ಟ್ರಾ, ಅಂದರೆ ಲಂಚನ. ಜೊತೆಗೆ ಪ್ರತಿ ವರ್ಷವೂ ನೀವು ಕಟ್ಟಬೇಕಾಗಿರೋ ಫೀಸ್ ಕಟ್ಟಬೇಕು. ಒಂದೇ ಸತಿ ನಿಮಗೆ 5 ವರ್ಷಕ್ಕೆ ಕೊಟ್ಬಿಡ್ತಾರೆ. ಈ ಮುಂಚೆ ಏನಾಗ್ತಿತ್ತು ಅಂದರೆ ಪ್ರತಿ ವರ್ಷ ರಿನ್ಯೂವಲ್ ಇರ್ತಾ ಇತ್ತು. ಈಗ 5 ವರ್ಷಕ್ಕೆ ಒಂದು ಸತಿ ರಿನ್ಯೂವಲ್, ಆದರೆ ಫೀಸ್ ಮಾತ್ರ ಪ್ರತಿ ವರ್ಷ ಕಟ್ಟಬೇಕು. ಈ 1.5 ಕೋಟಿ ರೂಪಾಯಿ ಯಾರಿಗೆ ಲಂಚ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಡೈರೆಕ್ಟಾಗಿ ಸರ್ಕಾರಕ್ಕೆ ಅಂತಕ್ಕಂತಹ ಆಪಾದನೆನ ಯಾರು ಮಾಡಿರೋ ಅಂದರೆ ಅಸೋಸಿಯೇಷನ್ ಮಾಡಿರೋದು, ಲಿಕ್ಕರ್ ಅಸೋಸಿಯೇಷನ್ ಅವರು. ಅಂದರೆ ಅರ್ಥ ಏನು ಅಂದರೆ, ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ ಈ ರಾಜ್ಯದಲ್ಲಿ. ಅಬಕಾರಿ ಇಲಾಖೆಯನ್ನು ಉಪಯೋಗಿಸ್ಕೊಂಡು ಅಬಕಾರಿ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡು ಯಾವ ರೀತಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಜನತೆಯ ದುಡ್ಡನ್ನು ಲೂಟಿ ಹೊಡಿತಿದ್ದಾರೆ ಅಂತಕ್ಕಂಥ ಆರೋಪ. ಅಂದರೆ ಅರ್ಥ ಬರೀ ಟ್ರಾನ್ಸ್ಫರ್ಸು ಮತ್ತು CL7 ಮಾರಾಟ ಅಥವಾ ಮಂತ್ಲಿ ಮನಿ ಇದರಲ್ಲೆಲ್ಲ ನಡೀತಿರ್ತಕ್ಕಂಥದ್ದು. ಟ್ರಾನ್ಸ್ಫರ್ಸಲ್ಲಿ ಎಲ್ಲ ಆಸ್ ನಾತು ಅವರು ಹೇಳ್ದಂಗೆ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಹರಾಜಿಟ್ಬಿಟ್ಟವ್ರೆ. ಈಗ ಏನಕ್ಕೆ ಪೊಲೀಸವ್ರದ್ದು ಲಂಚ ಇಸ್ಕೊಂತವ್ರು ಹೇಳಿ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಿಟ್ಟಿಲ್ಲ ಇವರು, ಅದಕ್ಕೋಸ್ಕರನೇ ಪೊಲೀಸವ್ರು ಲಂಚ ಇಸ್ಕೊಂಡು, ಅದು ಈ ಮಟ್ಟಕ್ಕೆ ಲಂಚ ಇಸ್ಕೊತಾ ಇರೋದು. ಆಯ್ತು, ಇದೆಲ್ಲ ಒಂದು ಕಡೆಗಾದರೆ 5 ವರ್ಷಕ್ಕೆ ರಿನ್ಯೂವಲ್ ಮಾಡೋಕ್ಕೆ ಇದು ಬೇಕಾಗಿರೋಣ. ಇದು ಹೊಸ ಕಾನೂನು ಇದು ಬೇಕಾಗಿತ್ತೇನ್ರಿ? ಇದು ತಿಮ್ಮಾಪುರ್ಗೆ ಈ ಮಾಡಿಬಿಟ್ಟಿದ್ದೀನೇನೋ. ಏನ್ರಿ ಮಾಡಿದಿರ ನೀವು? ಮಾಡೋದೆಲ್ಲ ಯಾವ ರೀತಿ ಹೊಸದಾಗಿ ದುಡ್ಡು ಹೊಡಿಯೋಣ, ಲೂಟ್ ಹೊಡಿಯೋಣ ಅಂತಕ್ಕಂಥದ್ದು ಮಾಡಿದ್ದೀರಾ ಹೊರತು ಯಾವ ರಿಫಾರ್ಮ್ಸು ಮಾಡ್ತಾ ಇಲ್ಲ ತಾವು. ರಾಜಗೌಡ್ರೆ, ಇವ್ರು ಹೇಳ್ತಾರೆ ಸದನದಲ್ಲಿ ನಿಂತು ಆಡಿಯೋಗೂ ಎದರಲ್ಲ, ರಾಜೀನಾಮೆ ಕೊಡಲ್ಲ ಅಂತ. ಇವ್ರು ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇರೋ ಅಕ್ರಮಗಳು, ನಾನು ಸಿಂಪಲ್ ಒಂದೇ ಹೇಳೋದು, ಒಂದು ಸಣ್ಣ ಕೇಸ್ಗೂ SIT ಮಾಡೋವಂಥ ಸಿದ್ದರಾಮಯ್ಯನವ್ರನ್ನ ನಾವು ಕೇಳ್ಕೊಳ್ಳೋದಿಷ್ಟೇ. ಸ್ವಾಮಿ ಆಯಿತು, ಆರೋಪ ಬಂದಿದೆ, ನೀವು ಸಿದ್ಧಾಸ್ತರು ವೈಟ್ ಕಾಲರ್ ಮನುಷ್ಯ ಅಲ್ವಾ, ನಿಮ್ಮ ಮಿನಿಸ್ಟ್ರ್ ಮೇಲೆ ಆರೋಪ ಬಂದಿದೆ, ಒಂದು SIT ತನಿಖೆ ಮಾಡಿ. ಒಂದು ಸಣ್ಣ ಗಲಾಟೆ ಕೇಸ್ ಇಟ್ಕೊಂಡು ನೀವು ಸಿಕ್ತವ್ರದ್ದು CDR ತೆಗೆದು ಅವ್ರ ಮೊಬೈಲ್ಗಳು ರೆಕಾರ್ಡ್ ಎಲ್ಲ ತೆಗೆದು ಮಾಡ್ತೀರಿ. ನಾನು ಕೇಳೋದು ನಿಮ್ಮನ್ನು ನೇರವಾಗಿ ಇಷ್ಟೇ, ಆಯಿತು ಒಂದು SIT ತನಿಖೆ ಮಾಡಿ, ಅವ್ರ CDR ತೆಗೀರಿ, ಅವ್ರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನೋಡಿ, ಅವ್ರ ಮಗನ ಅಕೌಂಟ್ಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದನ್ನೆಲ್ಲ ತೆಗೀರಿ, ಅವ್ರ ಮನೆಗಳನ್ನೆಲ್ಲ ತನಿಖೆ ಮಾಡಿ, ಆಮೇಲೆ ನೀವು ಒಂದು ನಿರ್ಧಾರಕ್ಕೆ ಬನ್ನಿ. ನೀವೇ ಕೂತು ಸ್ವಯಂ ಘೋಷಿತವಾಗಿ ನಮ್ಮ MLA ಏನು ಮಾಡಿಲ್ಲ, ಯಾವನಾರು ಈ ಜಗತ್ತಿನಲ್ಲಿ ನಾನು ಕಳ್ಳ ಅಂತ ಒಪ್ಕೊಂಡಿದ್ದ ಇತಿಹಾಸದಲ್ಲಿ ಎಲ್ಲಾನು ಇದೆಯಾ? ಸರ್ಕಾರದ ಜವಾಬ್ದಾರಿ ಏನು ಅಂತ ರಾಜಗೌಡರು ಕೇಳೋದು. ಈಗ ತಿಮ್ಮಾಪುರ ನಾನು ರಿಸೈನ್ ಮಾಡಲ್ಲ ಅಂತಾನೆ ಹೇಳ್ತಾರೆ. ಸರ್ಕಾರ ಏನಾದರೂ ಮಾಡಬೇಕಲ್ವಾ? ಇಲ್ಲಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೆಲಸ ಮಾಡಕ್ ಬಿಡ್ತಿರ್ಲಿಲ್ಲ. ನೋಡಿ, ಸಿದ್ದರಾಮಯ್ಯನವರಿಂದ ಇಂಥ ವಿಷಯಗಳಲ್ಲಿ ಬಹಳಷ್ಟು ನಿರೀಕ್ಷೆ ಇರುತ್ತೆ. ಅದು ವಾಲ್ಮೀಕಿ ಹಗರಣ ಇರ್ಬೋದು, ಅಥವಾ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಾಗ ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಯಾವತ್ತೂ ಅವರು ಅಸರ್ಟಿವ್ ಪಾಲಿಟಿಷಿಯನ್. ಅಂದರೆ ಸಿದ್ದರಾಮಯ್ಯನವ್ರದ್ದು ಮೂಢ ಅಂತಕ್ಕಂಥದ್ದನ್ನು ಒಂದು ಆರೋಪ, ಅದು ಕೂಡ ಕೋರ್ಟ್ಗಳಲ್ಲಿ ನಿಲ್ಲಿಲ್ಲ. ಅದು ಬಿಟ್ಟರೆ ಅವ್ರ ಮೇಲೆ ಈಸ್ ಎ ಕ್ಲೀನ್ ಪಾಲಿಟಿಷಿಯನ್. ಈ ಅಂಥ ಸಂದರ್ಭದಲ್ಲಿ ಅವರ ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿಯಾಗಿರ್ತಕ್ಕಂಥ ಆರೋಪಗಳು ಬರ್ತಾ ಇದ್ದಾಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ 35 ಕೋಟಿ ರೂಪಾಯಿ ಮನೆ ಕಟ್ತಾರೆ ವಿತ್ ಎಸ್ಕಲೇಟರ್ ಮನೆ ಒಳಗಡೆ. ನೀವು ಆರೋಪ ಮಾಡಿ 60 ಕೋಟಿ ರೂಪಾಯಿ ಬಾರ್ ಮಾಡ್ಕೊಡ್ತಾರೆ, ಏಷ್ಯಾಸ್ ಲಾರ್ಜೆಸ್ಟ್ ಪಬ್ ಮಾಡ್ಕೊಡ್ತಾರೆ. ಇದು ಕ್ಲೀನ್ ಸಿದ್ದರಾಮಯ್ಯ. ಸಮಯ ಮೀರಿತು. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮ ಮಗ ಇಲ್ಲಿ ತಿಮ್ಮಾಪುರ್ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರದ ಜವಾಬ್ದಾರಿ ಏನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಒಂದು ಪ್ರಮುಖ ಡಿಪಾರ್ಟ್ಮೆಂಟ್ ಬಗ್ಗೆ ದೊಡ್ಡ ಮಟ್ಟದ ಆರೋಪಗಳು ಕೇಳಿ ಬಂದಾಗ ಸರ್ಕಾರ ನೋಡಿಕೊಂಡು ಸುಮ್ಮನೆ ಕೂತಿದೆ ಅಂತಂದ್ರೆ ಬೇರೆ ಬೇರೆ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ.
ಅದು BJPಯವರು JDS ಅವರು ಪ್ರಸ್ತಾಪ ಮಾಡ್ತಾ ಇರುವಂಥ ಕಲೆಕ್ಷನ್ ಮಾಡಿ ಪಂಚರಾಜ್ಯದ ಎಲೆಕ್ಷನ್ಗೆ ಬಳಸ್ತಾ ಇದ್ದಾರಾ ಅನ್ನುವಂಥ ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳುತ್ತೆ ಗೊತ್ತಿಲ್ಲ. ಇದು ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.